ತಮ್ಗೆ ಗೊತ್ತಿದೆ ರಾಜಕೀಯ ಕ್ಷೇತ್ರ ಅಂತೇಳಿ ಒಂದು ಗ್ಲಾಮರ್ ಆ ಕಾಲಕ್ಕೆ. ಸಾಧಾರಣ ಒಂದು ನಾಯಕತ್ವದ ಲಕ್ಷಣ ಆಸಕ್ತಿ ಇರುವವರೆಲ್ಲ ಅದಕ್ಕೆ ಧುಮುಕುದು. ಟಾರ್ಗೆಟ್ ಸಾಧಾರಣ MLA MP ಅಂತೇಳಿ. ಈ ರೀತಿ ನನ್ನ ಜರ್ನಿ ಕೂಡ ಆರಂಭ ಆಯಿತು. ಜಯಪ್ರಕಾಶ್ ಹೆಗಡೆಗೆ ಅಮೆರಿಕದಲ್ಲಿ ಜ್ಞಾನೋದಯ? ಖಂಡಿತ. ಅಮೆರಿಕದಲ್ಲಿ ಅಂತಲ್ಲ, ಎಂದೇ ಒಂದು ಕಡೆ ಮನಸ್ಸಲ್ಲಿತ್ತು ನಮ್ಮ ಪ್ರಾಯ ಮತ್ತು ಆರೋಗ್ಯದ ಇತಿಮಿತಿಯೊಳಗೆ ನಾವು ಸಾರ್ವಜನಿಕ ಕೆಲಸ ಮಾಡೋದು ಒಳ್ಳೆಯದು, ಇಲ್ಲದಿದ್ದರೆ ಅದು ಒತ್ತಡಗಳು ಅದೆಲ್ಲ ಬರ್ತವೆ, ಆರೋಗ್ಯ ಹಾಳಾಗ್ತದೆ. ಆಟೋಮೆಟಿಕ್ ಒಂದು ಸೀಟು ಮಾತ್ರ ಚೇಂಜ್ ಆಯಿತು. ಅಲ್ಲಿ ನೋವಾಗೋದು, ಯಾಕೆಂದರೆ ಈ 8ರಲ್ಲಿ ಜಯಪ್ರಕಾಶ್ ರೈಗೆ ಅರ್ಹತೆ ಇಲ್ವಾ ಅಂತ ಹೇಳುವಂಥ ಕ್ವಶನ್ ಮಾರ್ಕ್ ಅಷ್ಟೇ. ಅದು ನಾನು ಹೇಳಿದ್ದಲ್ಲ, ಪಬ್ಲಿಕ್ ಕೂಡ ಅದನ್ನೇ ಮಾತಾಡ್ಕೊಳ್ಳೋದು. ಆದರೆ ಯಾಕೆ ನಿಮ್ಮನ್ನು ಹೊರಗಿಡಲಾಯಿತು ಎನ್ನುವುದಕ್ಕೆ ನೀವು ಉತ್ತರ ಬೇಕು ಅಂತ ಪ್ರಶ್ನೆ ಮಾಡಿದಿರಿ ಕೂಡ. ಉತ್ತರ ಸಿಗ್ತಾ? ಇಲ್ಲ, ಜಿಲ್ಲಾಧ್ಯಕ್ಷರಿಗೆ ಮಾತನಾಡಿ. ಜಿಲ್ಲಾಧ್ಯಕ್ಷರಿಗೆ ಮಾತಾಡುವಾಗ JP ಅಣ್ಣ ಇರೇನು ಟಾರ್ಗೆಟ್ ಮಾಡ್ತೀರಿ ಅಷ್ಟೇ. ಮತ್ತು ನನ್ನ ವೈಯಕ್ತಿಕವಾಗಿ ಅಂತ ಹೇಳಿದ್ರೆ ನಾವು ಭಾಳ ಒಂದು ಸ್ಥಾನ ಮಾನ ವೇದಿಕೆ ಸನ್ಮಾನ ಪ್ರಶಸ್ತಿಗಳ ಅದರ ಹಿಂದೆ ಹೋಗುವ ಅಭ್ಯಾಸನೇ ಇಲ್ಲ. ಒಂದು ರಾಜಕಾರಣದಲ್ಲಿ ತಮಗೆ ಈ ಒಂದು ವಿರಮಿಸುವ ವೇಳೆ, ಸ್ವಯಂಮೂರ್ತಿಗೊಳ್ಳುವ ವೇಳೆ ಒಂದು ಸಾರ್ಥಕ್ಯ ಭಾವ ಇದೆಯಾ? ಖಂಡಿತ ಇದೆ. ಖಂಡಿತ ಅಂದರೆ ನಾನು ನನಗೆ ಸಿಕ್ಕಿದಂಥ ಅವಕಾಶಗಳನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೇನೆ. ಅಂದರೆ ಸ್ವಂತಕ್ಕಲ್ಲ, ಸಮಾಜಕ್ಕೆ. ನಮ್ಮ ಕೆಲಸ ಬಿಟ್ಟು ನಮ್ಮ ವ್ಯವಹಾರಗಳನ್ನು ಬಿಟ್ಟು ಹಾಳು ಮಾಡಿಕೊಂಡು ರಾಜಕೀಯದಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ಈಗ ನಾನು ಇವತ್ತು ಲೀಡರೇ ಆಗಿರೋ, ನಾನು ಮುಂದಿನದಿಷ್ಟು ವರ್ಷಕ್ಕೆ ಒಳ್ಳೆಯ ಜನರೇಷನನ್ನು ಕ್ರಿಯೇಟ್ ಮಾಡೋದು, ರಾಷ್ಟ್ರದ ಒಳ್ಳೆಯ ಪ್ರಜೆಗಳನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದರೆ ಮಾತ್ರ ನನ್ನ ನಾಯಕತ್ವದ ಒಂದು ಇದಕ್ಕೆ ಸಾರ್ಥಕತೆ ಬರ್ತದೆ. BJPಯಿಂದ ಕಾಂಗ್ರೆಸ್ಸಿಗೆ ಬರುವುದು ಅಂತಂದರೆ ಒಂದು ಪಕ್ಷ ಬದಲಾಯಿಸುವುದು ಮಾತ್ರ ಅಲ್ಲ, ಒಂದು ಸಿದ್ಧಾಂತವನ್ನು ಕೂಡ ಒಂದು ಬದಲಾಗಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿ ಅಂತ. ನಿಮ್ಮ ಸಿದ್ಧಾಂತ ಯಾವ ರೀತಿ ಇರ್ತದೆ ಅಂತ? ನನ್ನ ಸಿದ್ಧಾಂತ ಅಲ್ಲೂ ಚೇಂಜ್ ಆಗಿಲ್ಲ, ಇಲ್ಲೂ ಚೇಂಜ್ ಆಗಿಲ್ಲ. ವೀಕ್ಷಕರೇ ನಮಸ್ತೆ. ರಾಜಕಾರಣದ ಮಟ್ಟಿಗೆ ಸುಳ್ಯ ತಣ್ಣನೆಯ ನೆಲ, ಆದರೆ ಆಗೊಮ್ಮೆ ಈಗೊಮ್ಮೆ ರಾಜಕಾರಣ ಸುದ್ದಿ ಮಾಡುವುದಿದೆ. ಈ ಬಾರಿ ಅಂಥ ಒಂದು ರಾಜಕಾರಣದಲ್ಲಿ ಒಂದು ಸುದ್ದಿಯನ್ನು ಮಾಡಲಾಗಿದೆ. ಆ ಸುದ್ದಿಯ ಬೆನ್ನತ್ತಿ ನಾವು ಇವತ್ತು ಆ ನಾಯಕನ ಸಂದರ್ಶನವನ್ನು ಕೂಡ ನಡೆಸ್ತಾ ಇದ್ದೇವೆ. ಜಯಪ್ರಕಾಶ್ ರೈ, ಜಯಪ್ರಕಾಶ್ ರೈಗಳು ಅಂತಂದರೆ ಸುಳ್ಯದ ರಾಜಕಾರಣಕ್ಕಿಂತ ಮಿಗಿಲಾಗಿ ಸಾಮಾಜಿಕ ಸೇವೆ, ಸಂಘಟನೆ, ಸಹಕಾರ, ವಿಶೇಷವಾಗಿ ಕ್ರೀಡೆ, ಈ ಸಂಘಟನೆಗಳಲ್ಲಿ ಎತ್ತಿದ ಕೈ. ಕಳೆದ ಅನೇಕ ದಶಕಗಳಿಂದ ಸುಳ್ಯದ ರಾಜಕಾರಣದಲ್ಲಿ ಕ್ರಿಯಾಶೀಲರಾಗಿರುವಂತಹ ಜಯಪ್ರಕಾಶ್ ರೈಗಳು ವರ್ತಮಾನ ಕಾಲದಲ್ಲಿ ಕಾಂಗ್ರೆಸ್ ನಾಯಕರಾಗಿದ್ದರು. ಆದರೆ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಇದರ ಕಾರಣ ಏನು, ಇದರ ಹಿನ್ನೆಲೆ ಏನು, ಅವರ ಅಂತರಂಗವನ್ನು ಅರಿಯುವಂಥ ಒಂದು ಪ್ರಯತ್ನ ಸ್ವತಃ ಜಯಪ್ರಕಾಶ್ ರೈ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಜಯಪ್ರಕಾಶ್ ರೈಗಳೇ ನಮಸ್ತೆ, ಹೇಗಿದ್ದೀರಿ ಸರ್? ಆರಾಮ. ಅಮೇರಿಕ ಎಲ್ಲ ಹೋಗಿ ಬಂದ್ರಂತಲ್ಲ? ಅಮೇರಿಕದಲ್ಲಿ 2 ತಿಂಗಳಿದ್ದೆ. ನನ್ನ ಮಗಳು ಅಳಿಯ ಮೊಮ್ಮಕ್ಕಳೆಲ್ಲ ಅಲ್ಲಿ ಇದ್ದಾರೆ. ಅಮೇರಿಕದ ಹ್ಯೂಸ್ಟನ್, ಟೆಕ್ಸಾಸ್ ರಾಜ್ಯದ ಹ್ಯೂಸ್ಟನ್ ಪ್ಲೇಸ್. ತಾವು ಕ್ರೀಡಾಪಟು ಮತ್ತು ಕ್ರೀಡಾ ಸಂಘಟಕರು. ಈ ಕ್ರೀಡೆಯಲ್ಲಿ ಒಂದು ಮಾತಿದೆ, ಒಂದು ಒಳ್ಳೆಯ ಫಾರ್ಮ್ನಲ್ಲಿರುವಾಗ ಯಾರಾದರೂ ಸ್ವಯಂ ನಿವೃತ್ತಿ ಆದರೆ ಅವರನ್ನು ತುಂಬ ನೆನಪಿಸ್ತಾರೆ ಅಂತ. ಬಹುಶಃ ರಾಜಕಾರಣದಲ್ಲೂ ಕೂಡ ಇಂಥದ್ದೇ ಆಯಿತಾ ಅಂತ, ಸ್ವಯಂ ನಿವೃತ್ತಿಯಾಗಿದ್ರಿ? ಖಂಡಿತ. ಯಾಕೆಂದರೆ ಯಂಗೇಜಲ್ಲಿ ಒಂದು ಉತ್ಸಾಹ ಇರ್ತದೆ, ಎಲ್ಲ ಕ್ಷೇತ್ರದಲ್ಲಿ ಕೂಡ ದುಡಿಯುವ ಓಡಾಡುವಂಥ ಇದಿರ್ತದೆ. ನಮ್ಮ ಬಗ್ಗೆ ಹೇಳೋದಿದ್ರೆ ನಾವು ಯೂತ್ ಇದರಿಂದ ಶುರುವಾದವರು. ಸುಳ್ಯ ಯುವಕ ಮಂಡಲ 1985ರಲ್ಲಿ ನಾನು ಕರ್ನಾಟಕ ಬ್ಯಾಂಕ್ ಉದ್ಯೋಗಿಯಾಗಿ ಬಂದಾಗ ಅದು ಆಲ್ಮೋಸ್ಟು ಶಯ್ಯಾವಸ್ಥೆಯಲ್ಲಿತ್ತು. ಅದನ್ನು ಎಬ್ಬಿಸಿ ಒಂದು ಹುಡುಗರ ತಂಡ ಮಾಡಿ ಅನಂತರ ಯೋಜನಾ ಸಂಯುಕ್ತ ಮಂಡಳಿ ಸುಮಾರು 7 ವರ್ಷ ಅಧ್ಯಕ್ಷನಾದೆ. ಹಾಗೆ ಜರ್ನಿ ಮುಂದೆ ಹೋಗ್ತಾ, ತಮ್ಗೆ ಗೊತ್ತಿದೆ ರಾಜಕೀಯ ಕ್ಷೇತ್ರ ಅಂತೇಳಿ ಒಂದು ಗ್ಲಾಮರ್ ಆ ಕಾಲಕ್ಕೆ. ಸಾಧಾರಣ ಒಂದು ನಾಯಕತ್ವದ ಲಕ್ಷಣ ಆಸಕ್ತಿ ಇರುವವರೆಲ್ಲ ಅದಕ್ಕೆ ಧುಮುಕುದು. ಟಾರ್ಗೆಟ್ ಸಾಧಾರಣ MLA MP ಅಂತೇಳಿ. ಈ ರೀತಿ ನನ್ನ ಜರ್ನಿ ಕೂಡ ಆರಂಭ ಆಯಿತು. ಆ ಕಾಲಕ್ಕೆ ನಮಗೆಲ್ಲ ಆಸಕ್ತಿ ಇದ್ದದ್ದು ಜನತಾದಳ, ರಾಮಕೃಷ್ಣ ಹೆಗಡೆಯವರ ನೇತೃತ್ವ. ಹಾಗೆಲ್ಲೊಂದು ಯಂಗ್ ಟೀಮು ಸೇರ್ಪಡೆಗೊಂಡಿದ್ವು. ಇವತ್ತಿನ ದೊಡ್ಡ ಲೀಡರ್ ನಮ್ಮ ಮನ್ಮಥರು ಇರ್ಬೋದು, ಎ ವಿ ರಾಮ ಇರ್ಬೋದು, ನಾವೆಲ್ಲ ಏಕಕಾಲಕ್ಕೆ ಜನತಾದಳದಲ್ಲಿ ಸೇರಿಕೊಂಡವರು. ಕಾಲಕ್ರಮೇಣ ಅದು ಹೋಗಿ ಜನತಾದಳ ಹಿನ್ನಡೆ ಆಯಿತು. ಹೆಚ್ಚಿನವರೆಲ್ಲ ಜನತಾದಳ ಮತ್ತು ಇದು ಒಟ್ಟಿಗೆ ಸ್ಪರ್ಧೆ ಮಾಡ್ತಾ ಆ ಕಾಲಕ್ಕೆ ಜನತಾ ಪಕ್ಷ ಅಂತ ಹಾಕ್ಕೊಂಡು, ಹಾಗೆಲ್ಲ ನಾವು ಕೊನೆಗೆ BJPಗೆ ಮೈಗ್ರೇಟ್ ಆಗುತ್ತೆ. ಓಕೆ, ಬಹುಶಃ ನಂತರ ಕಾಂಗ್ರೆಸ್, ಇದೀಗ ಕಾಂಗ್ರೆಸ್ನಿಂದಲೂ ಕೂಡ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡ್ತಾ ಇದ್ದೀರಿ. ಬುದ್ಧನಿಗೆ ಬೂದಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯ್ತಂತೆ, ಜಯಪ್ರಕಾಶ್ ಹೆಗಡೆಗೆ ಅಮೇರಿಕದಲ್ಲಿ ಜ್ಞಾನೋದಯ? ಖಂಡಿತ. ಅಮೇರಿಕದಲ್ಲಿ ಅಂತಲ್ಲ, ಹಿಂದೆ
ಒಂದು ಕಡೆ ಮನಸ್ಸಲ್ಲಿತ್ತು, ನಮ್ಮ ಪ್ರಾಯ ಮತ್ತು ಆರೋಗ್ಯದ ಇತಿಮಿತಿಯೊಳಗೆ ನಾವು ಸಾರ್ವಜನಿಕ ಕೆಲಸ ಮಾಡೋದು ಒಳ್ಳೆಯದು, ಇಲ್ಲದಿದ್ದರೆ ಅದು ಒತ್ತಡಗಳು ಅದೆಲ್ಲ ಬರ್ತವೆ, ಆರೋಗ್ಯ ಹಾಳಾಗ್ತದೆ ಅಂತ ಹೇಳೋ ಹಿನ್ನೆಲೆಯಲ್ಲಿ ಭಾಳ ಸಮಯದಿಂದ ಆಲೋಚನೆಗಳಿತ್ತು. ಅಮೇರಿಕಕ್ಕೆ ಹೋದಾಗ ಏನಾಯಿತು ಅಂತ ಹೇಳಿದರೆ ಅಲ್ಲಿ ನಮಗೇನು ಕೆಲಸ ಇಲ್ಲ. ಅಮೇರಿಕ ಕೆಲಸ ಇದ್ದವರಿಗೆ ಭಾಳ ಒಳ್ಳೆಯ ಜಾಗ, ನಮ್ಮಂಥವ್ರು ಗೆಸ್ಟ್ ಹೋದವರಿಗೆ ಅಲ್ಲಿ ಸಮಯ ಪಾಲನೆ ಮಾಡೋದೇ ಭಾಳ ಕಷ್ಟದ ವಿಚಾರ. ಈ ಸಂದರ್ಭದಲ್ಲಿ ನಾವು ಸುಮಾರು 3-4 ಕಿಲೋಮೀಟ್ರ್ಗಳ ಕಾಲ ವಾಕ್ ಮಾಡೋದು. ಆ ಕಾಲದಲ್ಲಿ ಯೋಚನೆಗಳು ಬಂತು, ಇಂಡಿಯಾಕ್ಕೆ ಹೋದರೆ ಯಾವುದು ಅನಿವಾರ್ಯ, ಯಾವುದು ಅನಿವಾರ್ಯ ಅಲ್ಲ ಅಂತ ಹೇಳುವಂಥ ಕ್ಷೇತ್ರಗಳನ್ನು ಬಿಟ್ಟು ಮುಂದಿನ ಜೀವನದಲ್ಲಿ ಸ್ವಲ್ಪ ಹಗುರವಾಗಿ ಮುಂದುವರಿಬೇಕು ಅಂತ ಹೇಳುವಂಥ ಇದು ಬಂದಾಗ ಪ್ರಥಮ ಚಾಯ್ಸ್ ಬಂದದ್ದೇ ರಾಜಕೀಯ ಬೇಡ, ಅದಕ್ಕೆ ಒಂದು ನಿಲ್ಲಿಸುವ ಅಂತ ಹೇಳೋದು. ಹಾಗೆ ಅದನ್ನು ಪ್ರಚಾರಕ್ಕೂ ನಾನು ಕೊಡಲಿಲ್ಲ, ಬಂದ ನೆಕ್ಸ್ಟ್ ಡೇನೇ ಕೊಟ್ಟೆ. ಅದನ್ನು ಮಾಧ್ಯಮಕ್ಕೆ ಕೂಡ ಕೊಡಲಿಲ್ಲ. ಬಹುಶಃ ಪಕ್ಷದವರು ಕೊಡ್ಬೋದು, ಆದರೆ ಪಕ್ಷದವರು ಕೊಡೋದಿಲ್ಲ, ಯಾಕೆ ರಾಜೀನಾಮೆ ಅಂತ ಹೇಳಿದ್ರೆ ಅವರಿಗೆ. ಹಾಗೆ 1 ವಾರ ಬಿಟ್ಟು ನಾನು ತಮ್ಮ ಮಾಧ್ಯಮಕ್ಕೆ ಕೊಟ್ಟದ್ದು. ಕಾರಣ ಏನು ಅಂತ ಹೇಳಿದರೆ, ಈಗ ನಾವು ಪಕ್ಷದಲ್ಲಿ ಆ್ಯಕ್ಟಿವ್ ಇಲ್ಲದಿದ್ದರೂ ಕೂಡ ಬ್ರ್ಯಾಂಡೆಡ್ ಆಗಿರ್ತವೆ, ಎಲ್ಲರೂ ಕಾಂಗ್ರೆಸ್ ಅಂತ ಹೇಳುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಬಾರ್ದು. ನಾವು ನಿವೃತ್ತರಾಗಿದ್ದೇವೆ, ಯಾವುದೇ ರಾಜಕೀಯ ಪಕ್ಷದ ಸದಸ್ಯರಲ್ಲ ಅಂತ ಹೇಳುವಂಥ ಒಂದು ಸಂದೇಶ ಹೋಗಬೇಕು ಅಂತ ಹೇಳಿ ಮಾಹಿತಿಗೋಸ್ಕರ ಮಾತ್ರ ಮಾಧ್ಯಮಕ್ಕೆ ಕೊಟ್ಟು. ಆದರೆ ಎಲ್ಲೋ ಒಂದು ಕಡೆ ಈ ವರ್ತಮಾನದ ರಾಜಕೀಯ ಸ್ಥಿತಿಗತಿ, ವಿಶೇಷವಾಗಿ ಇವತ್ತು ನೀವಿರುವಂಥ ಪ್ರಸ್ಥಾನ ಅದು ಕಾಂಗ್ರೆಸ್ಸಿನಲ್ಲಿ ಕೂಡ ಬಹುಶಃ ನಿಮ್ಮನ್ನು ನಡೆಸಿಕೊಂಡ ರೀತಿ, ಇದರಿಂದ ಒಂದಷ್ಟು ಅಸಮಾಧಾನ ನಿಮಗೆ ಆಗಿದೆಯಾ ಎನ್ನುವಂಥದ್ದು? ಅಸಮಾಧಾನ ಅಂತಲ್ಲ, ಕೆಲವು ಘಟನೆಗಳಾದಾಗ ನಾವೇನು ಮಾಡ್ತೇವೆ ಅಂತ ಹೇಳಿ ನಾವೊಂದು ಇದಕ್ಕೆ ಅರ್ಹತೆಯನ್ನು ನಾವು ರೂಢಿಸ್ಕೊಳ್ತೇವೆ. ಕೆಲವೊಮ್ಮೆ ಈಗ ಒಂದು ಪೋಸ್ಟ್ ತಗೊಂಡು ಬರೋದಕ್ಕೂ ಪೋಸ್ಟ್ ಕೊಡುವುದಕ್ಕೂ ಬಹುಶಃ 4 ವರ್ಷಗಳ ಹಿಂದೆ ಬಹುಶಃ ಇದೇ ಸ್ಟುಡಿಯೋದಲ್ಲಿ ತಮ್ಮನ್ನು ಸಂದರ್ಶನ ಮಾಡುವಾಗ ತಾವು ಹೇಳಿದ ನೆನಪು, ರಾಜಕೀಯ ಒಂದು ಜೀವನ ಬದ್ಧತೆ ಅಂತ. ಖಂಡಿತ ಹಾಗೆ ಇರಬೇಕದು, ಹಾಗೆ ಇರಬೇಕು. ಜನರ ನಿರೀಕ್ಷೆ ಇರೋದು ಹಾಗೆ ರಾಜಕಾರಣಿಗಳಿಂದ. ಆದರೆ ಇವತ್ತು ನೀವು ಬೆಳಿಗ್ಗೆ ಇದ್ದರೆ ನಾವೀಗ 5 ವರ್ಷಕ್ಕೆ MLA ಕಳಿಸ್ತೇವೆ, ನೀವು ಚರ್ಚೆ ನಡೆಯುವುದೇನು, ಇವತ್ತು ಯಾರು ಮುಖ್ಯಮಂತ್ರಿ, ನಾಳೆ ಯಾರು, ನಾಳೆ ಇಳಿತಾನೋ, ಇದೆ ನಿಮ್ಮ ವಿಚಾರಕ್ಕೆ ವೈಯಕ್ತಿಕ ವಿಚಾರವನ್ನು ಮಾತಾಡ್ತಾ ಇತ್ತು, ಹೇಳಿ ಮುಂದುವರಿಸಿ. ಹಾಗಾಗಿ ನನಗೂ ಕೂಡ ಅನಿಸಿದ್ದು, ನಾವೊಂದು ಪಕ್ಷದಲ್ಲಿದ್ದಾಗ ಕೆಲವು ನಮ್ಮ ಮನಸ್ಸಿನ ನೇರ ವಿಚಾರಗಳನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಅದು ಪಕ್ಷ ವಿರೋಧಿಯಾಗಿ ಬಿಡ್ತದೆ. ಅದರ ಮನಸ್ಸು ಹೇಳ್ತದೆ ತಪ್ಪು ಅಂತಾದರೂ ನಾನು ಅದನ್ನು ಸಮರ್ಥಿಸಿಕೊಂಡು ಬದುಕುವಂಥ ಒಂದು ವ್ಯವಸ್ಥೆ ಎಲ್ಲ ರಾಜಕೀಯ ಪಕ್ಷಗಳು, ನೀವು ಅವರಿವರು ಅಂತಲ್ಲ. ಜಯಪ್ರಕಾಶ್ ರೈಗಳಂತೂ ಅದರಲ್ಲಿ ಒಂದು ವಿಭಿನ್ನವಾದ ವ್ಯಕ್ತಿತ್ವ, ಎಲ್ಲ ಕಾಲದಲ್ಲೂ ಕೂಡ ನೇರ ನಡೆನುಡಿಯಿಂದ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದವರು. ಹೌದು. ನನ್ನ ಇದೇನು ಅಂತ ಹೇಳಿದ್ರೆ, ನಾನು ನನ್ನ ಮನಸ್ಸಿನ ಮಾತನ್ನು ಕೇಳೋದು, ಸಾಮಾನ್ಯವಾಗಿ ಯಾರ್ದೋ ಮಾತು ಕೇಳೋದು. ಹಾಗಾಗಿ ನನ್ನ ಮನಸ್ಸಿನ ಮಾತು ಕೇಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ನಿರೀಕ್ಷಿತ ಈ ಪೋಸ್ಟ್ಗಳು ಇದೆಲ್ಲ ಬರೋದಿಲ್ಲ. ಎರಡನೇದ್ದು ನಮ್ಮ ನೇರವಾದಂಥ ನಡೆನುಡಿಗಳು, ನಾವು ಸ್ವಲ್ಪ ನೇರವಾಗಿ ಮಾತುಗಳಾಡುವಂಥದ್ದು, ನಿಮಗೆ ಯಾರನ್ನು ಸಂತೋಷಪಡಿಸಬೇಕು ಅಂತಿಲ್ಲ, ವಿಚಾರವನ್ನು ಮಂಡಿಸುವಂಥ. ಇದರಿಂದಾಗಿ ನಮ್ಮಂಥವ್ರು, ನಾನಂತಲ್ಲ, ಎಷ್ಟೋ ಜನ ರಾಜಕೀಯದಲ್ಲಿ ಅವರಿಗೆ ಅರ್ಹತೆ ಇದ್ದರೂ ಕೂಡ ಅವ್ರು ಯಾವುದೋ ಒಂದು ಎತ್ತರಕ್ಕೆ ಹೋಗ್ಬೋದು ಅಂತ ಜನರು ಹೇಳುವಂಥ. ಈಗ ಜಯಪ್ರಕಾಶ್ ರೈ ಇಂಥ ಸ್ಥಾನಕ್ಕೆ ಅವ ಫಿಟ್ ಅಂತ ಯಾರು ಥರ್ಡ್ ಪರ್ಸನ್ ಹೇಳು, ನಾನಲ್ಲ, ಅಂಥವರು ಆ ಸ್ಥಾನಗಳಿಗೆ ರೀಚ್ ಆಗೋದಿಲ್ಲ ಅಂತ ಹೇಳುವಂಥದ್ದು ಒಂದು ವಿಪರ್ಯಾಸ. ಅದರಲ್ಲಿ ನಾನು ದೊಡ್ಡ ಉದಾಹರಣೆ ತಗೊಳ್ಳುವಂಥದ್ದು ಲಾಲ್ ಕೃಷ್ಣ ಅದ್ವಾಣಿ ಅವರು. ಆ ಮಹಾನುಭಾವ 2 ಸೀಟಿನಿಂದ 4 ಸೀಟಿಗೆ ಕೊಂಡೋಗುವಂಥ ಒಂದು ಸಮರ್ಥ. ಕೊನೆಯ ದಿನಗಳಲ್ಲಿ ಅವರಿಗೆ ಪ್ರೈಮ್ ಮಿನಿಸ್ಟರ್ ಅಲ್ಲ, ಅಟ್ಲೀಸ್ಟ್ ರಾಷ್ಟ್ರಪತಿ ಇಂಥದ್ದು ಕೂಡ ಆಗಲಿಲ್ಲ ಅಂತ ಹೇಳುವಾಗ ನಮಗೆ ಅದೆಲ್ಲ ಒಂದು ಅಂಥ ಮನುಷ್ಯರುಗಳಿದೆ, ಮತ್ತು ನಮಗೆಲ್ಲ ಆ ಸೀಟ್ ಸಿಗಲಿಲ್ಲ, ಈ ಸೀಟ್ ಸಿಗಲಿಲ್ಲ ಅಂತ ಹೇಳುವಂಥದ್ದು ದೊಡ್ಡ ವಿಚಾರ ಅಲ್ಲ ಅಂತ ಹೇಳುವಂಥದ್ದು. ಆದರೆ ಈ ಕೊನೆಯ ಸನ್ನಿವೇಶಗಳನ್ನು ಅಥವಾ ಬೆಳವಣಿಗೆಗಳನ್ನು ಗಮನಿಸುವುದಾದರೆ ಬಹುಶಃ ಕುಕ್ಕೆ ಸುಬ್ರಹ್ಮಣ್ಯ ವ್ಯವಸ್ಥಾಪನಾ ಸಮಿತಿಗೆ ಅಧ್ಯಕ್ಷತೆಗೆ ತಮ್ಮ ಹೆಸರು ಕೇಳಿ ಬರ್ತಾ ಇತ್ತು, ಆದರೆ ಸದಸ್ಯರು ಆಗಲಿಲ್ಲ. ಹೌದು. ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಎಲ್ಲರೂ ಅರ್ಜಿ ಹಾಕಿದಾಗ ನಾನು ಹಾಕಿದೆ, ಎಲ್ರಿಗೊಂದು ಅಪೇಕ್ಷೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ನೋಡೋಣ. ಏನೋ ಅದೃಷ್ಟವಶಾತ್ ಕೆಲವು ನಮ್ಮ ಲೀಡರ್ಗಳು ಅದನ್ನು ಅಪ್ರೂವ್ ಮಾಡಿ ಒಂದು ಲಿಸ್ಟು ಹೊರಗಡೆ ಬಂತು, ಗುಂಡೂರಾವ್ ಅವರ ಲಿಸ್ಟು ಹೊರಗಡೆ ಬಂತು. ಅನಂತರ ದಿನಗಳಲ್ಲಿ ಭಾಳ ಚಟುವಟಿಕೆ ಸ್ಟಾರ್ಟ್ ಆಯಿತು. ಈ ಯಾರು 8 ಆಯ್ಕೆ ಆದವರು ಬೆಂಗಳೂರಿಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ. ನಾನು ಹೋಗಲಿಲ್ಲ. ಅನಂತರ ಆಟೋಮೆಟಿಕ್ 1 ಸೀಟು ಮಾತ್ರ ಚೇಂಜ್ ಆಯಿತು. ಅಲ್ಲಿ ನೋವಾಗೋದು, ಯಾಕೆಂದರೆ ಈ 8ರಲ್ಲಿ ಜಯಪ್ರಕಾಶ್ ರೈಗೆ ಅರ್ಹತೆ ಇಲ್ವೋ ಅಂತ ಹೇಳುವಂಥ ಕ್ವಶನ್ ಮಾರ್ಕ್ ಅಷ್ಟೇ. ಅದು ನಾನು ಹೇಳಿದ್ದಲ್ಲೋ, ಪಬ್ಲಿಕ್ ಕೂಡ ಅದನ್ನೇ ಮಾತಾಡ್ಕೊಳ್ಳೋದು. ಆದರೆ ರಾಜಕೀಯ ವ್ಯವಸ್ಥೆ ಆಗಿ ಈಗ ನಿಮ್ಮನ್ನು
ಎಲಿಮಿನೇಟ್ ಮಾಡದಿದ್ರೆ ನನಗೆ ಆ ಸ್ಥಾನ ಸಿಗುವುದಿಲ್ಲ ಅಂತಿದ್ರೆ ನಿಮ್ಮನ್ನು ಎಲಿಮಿನೇಟ್ ಮಾಡಿದರೆ ಮತ್ತೆ ಸುಲಭ ಆಗ್ತದೆ. ಇಲ್ಲಿ ಕೂಡ ಆ ತಂತ್ರಗಾರಿಕೆ ನಡೆದಿದೆ ಅಂತೆ. ಅಲ್ಲಿ ಒಂದೆರಡು ಜನ ಈಗ ಆದವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವರೆಲ್ಲ ಅದಕ್ಕೆ ಭಾಳ ಆಸಕ್ತಿಯಿಂದ ಹೋದವರು. ಜಯಪ್ರಕಾಶ್ ಒಂದು ದಿನ ಕೂಡ ಬೆಂಗಳೂರು ಹೋಗಲಿಲ್ಲ, ಎಲ್ಲೂ ಹೋಗಿಲ್ಲ. പക്ഷെ ಅವರು ಯೋಚನೆ ಮಾಡಿರ್ಬೋದು, ಇವನನ್ನು ಇಲ್ಲಿ ಡಿಸ್ಕೌಂಟ್ ಮಾಡಿದರೆ ಮತ್ತೆ ಸ್ಪರ್ಧೆ ಪ್ರಶ್ನೆ ಬರೋದಿಲ್ಲ ಅಂತೇಳಿ. ಆಗ ಒಮ್ಮೆ ಸಹಜವಾಗಿ ನೋವಾದಿದೆ. ಹಾಗೆಂತ ನಾನು ಅದಕ್ಕೇನು ಹೋರಾಟ ಒಮ್ಮೆ ಅನಿಸಿತು, ಮತ್ತೆ ಅನಿಸಿತು ಯಾಕೆ ಹೋರಾಡಬೇಕು, ನಾವು ಒಂದು ಕ್ಷೇತ್ರದಲ್ಲಿ ಅರ್ಹರಾಗಿರುವುದು ನಮ್ಮ ಜವಾಬ್ದಾರಿ. ಆದರೆ ಯಾಕೆ ನಿಮ್ಮನ್ನು ಹೊರಗಿಡಲಾಯಿತು ಎನ್ನುವುದಕ್ಕೆ ನೀವು ಉತ್ತರ ಬೇಕು ಅಂತ ಪ್ರಶ್ನೆ ಮಾಡಿದಿರಿ ಕೂಡ. ಉತ್ತರ ಸಿಗ್ತಾ ಇಲ್ಲ. ಜಿಲ್ಲಾಧ್ಯಕ್ಷರಿಗೆ ಮಾತನಾಡಿದೆ. ಜಿಲ್ಲಾಧ್ಯಕ್ಷರಿಗೆ ಮಾತಾಡುವಾಗ JP ಅಣ್ಣ ಇವರೇನು ಟಾರ್ಗೆಟ್ ಮಾಡ್ತೀರಿ ಮಾತು ಅಷ್ಟೇ. ಅನಂತರ ನನ್ನ ಅಪೇಕ್ಷೆ ಏನಂದರೆ, ಈಗ ಅವರ ಸ್ಥಾನದಲ್ಲಿ ನಾನಿದ್ದರೆ, ಈಗ ನೀವು ನನ್ನ ಸ್ಥಾನದಲ್ಲಿದ್ದರೆ ನಾನು ಪಕ್ಕ ಕೇಳ್ತಿದ್ದೆ, ಯಾಕೆ ನಾಯಕರು ಕೊಡಲಿಲ್ಲ, ಅಷ್ಟು ಅರ್ಹತೆ ಇರೋ ಯಾಕೆ, ಇದು ನಮ್ಮಲ್ಲಿ ನಡೀತಾ ಇಲ್ಲ. ಬರೇ ಸಿಂಪತಿ, ಅಣ್ಣೋ ಇವರೇನು ಟಾರ್ಗೆಟ್ ಮಾಡ್ತೀರಿ ಬೇಜಾರು ಆಯ್ತು. ಪ್ರಶ್ನೆ ಮಾಡಬೇಡವಾ, ಒಬ್ಬ ಅರ್ಹನನ್ನು ಅದು ಒದ್ದಾಟ ಲಾಬಿ ಮಾಡದೆ ಒಂದು ಲಿಸ್ಟಲ್ಲಿ ಬಂದವನನ್ನು ಅದು 8ರಲ್ಲಿ 1 ಯಾಕೆ ತೆಗೆದಿದ್ರೆ ಬೇರೆ ಬೇರೆ ಚೇಂಜಸ್ ಮಾಡ್ಬೋದಿತ್ತು. ಆಗಿರೋಗಿ ಯಾರೋ ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವ ಮಾಡಿದ್ದಾರೆ. ಆಗಿರೋಗಿ ಅಧಿಕಾರದಲ್ಲಿರೋರು ಜಿಲ್ಲಾಧ್ಯಕ್ಷರು ಇರ್ಬೋದು, ಅದಕ್ಕೆ ಯಾರೀಗ ನಮ್ಮ ಹೆಸರನ್ನು ಜೋಡಿಸಿದ್ರು ಅವರು ಪ್ರಶ್ನೆ ಮಾಡಬೇಕಿತ್ತು ಅಂತ ಮಾತ್ರ ನನ್ನ ಇದು. ನನಗೆ ಸಿಗೋದಕ್ಕೆಂತಲ್ಲ, ಒಬ್ಬ ಅರ್ಹನನ್ನು ಉದ್ದೇಶಪೂರ್ವಕವಾಗಿ ತೆಗೆದುಹಾಕುವಾಗ ಅಧಿಕಾರದಲ್ಲಿರೋದನ್ನು ಕೇಳೋದೇ ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡುವವರಿಗೆ ಅದೊಂದು ಭ್ರಮ ನಿರಸನಾಗಿ ಯಾಕೆ ಮಾಡಲಿ, ಯಾರೋ ಹೋಗಿ ಹಿಡ್ಕೊಂಡು ಬರೋದು, ಯಾರೋ ಹೋಗಿ ಒಬ್ಬನನ್ನು ತೆಗೆದುಹಾಕೋದು, ಈ ರೀತಿ ಆದರೆ. പക്ഷെ ಅದೊಂದೇ ಅಲ್ಲ, ಈಗ ಸುಬ್ರಹ್ಮಣ್ಯದ ವಿಚಾರ ಒಂದೇ ಅಲ್ಲ. ಬಹುಶಃ ತಾವು ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕ್ರೀಡಾಪಟು, ಕ್ರೀಡಾ ಸಂಘಟಕರು, ರಾಜ್ಯ ಮತ್ತು ರಾಷ್ಟ್ರೀಯ ಸಂಘಟನೆಯನ್ನು ಇಲ್ಲಿ ಸುಳ್ಯದಲ್ಲಿ ಕ್ರೀಡೆಯನ್ನು ಸಂಘಟಿಸಿದವರು. ಕ್ರೀಡಾ ಪ್ರಾಧಿಕಾರ ಅಂತ ಇದೆ, ಅದರ ಅಧ್ಯಕ್ಷತೆ ಇದೆ, ಅದರ ಸದಸ್ಯತ್ವ ಇದೆ. ತಮಗೆ ಒಳ್ಳೊಳ್ಳೆ ಕನಸುಗಳು ಇರುವಂಥದ್ದು ಮತ್ತು ಸಾಮರ್ಥ್ಯ ಇರುವಂಥದ್ದು. ಬಹುಶಃ ಅದು ಕೂಡ ತಮಗೆ ಸಿಗದೆ ಹೋಯಿತು ಅಲ್ವಾ? ಖಂಡಿತ. ನನಗೆಂತಲ್ಲ, ರಾಜಕೀಯದ ದುರಂತ ನಾನು ಹೇಳುವಂಥದ್ದು, ಕಾರ್ಯಕರ್ತರಿಗಿಂತ ಹೇಳುವಂಥದ್ದನ್ನು ಕೊಡುವಂಥಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಮ್ಮೆ MLA ಆದರೆ ಮತ್ತೆ ನಿಮಗೆ ಇಲ್ಲ, ಎಲ್ಲ ಅವರ ಲೆವೆಲಲ್ಲೇ ಚರ್ಚೆ ಮಾಡೋದಲ್ಲದೆ ವ್ಯವಸ್ಥೆಗಳು ಮಾಡೋದು. ಎರಡನೇದು ಹಿಂದೆ ಹೋಗಿ ಏನು ಅವರ ಪ್ರಭಾವ ವಲಯದಲ್ಲಿರೋ ಇಲ್ಲಿ ಏನು ಮಾಡ್ತಾನೆ, ಇಲ್ಲಿ ಓಟ್ ಹೇಳ್ತಾನೆ ಅಂಥವರಿಗೆ ಹೋಗೋದು. ಅರ್ಹರಿಗೆ ನಾನು ಹೇಳೋದೇನೆಂದರೆ, ಒಂದು ಪಕ್ಷ ಅದಕ್ಕೆ ಬಂದ ಕೂಡಲೇ ಲಿಸ್ಟ್ ಔಟ್ ಮಾಡಿ, ಎಷ್ಟು ಜನಕ್ಕೆ ಸುಳ್ಯದಲ್ಲಿ ಇಂತಿಂಥವ್ರನ್ನ ಲಿಸ್ಟ್ ಔಟ್ ಮಾಡಿ ಅಂಥವರಿಗೆಲ್ಲ ಒಂದೊಂದು ಅವಕಾಶ ಕೊಡಿ. ಮತ್ತೆ ಏನಕ್ಕೆ ಒಂದು ದುಡಿಬೇಕು ಅಲ್ವಾ? ಇವತ್ತಿಗೂ ಕೂಡ 2.5 ವರ್ಷ ಆಯಿತು, ಸಾವಿರಾರು ನಾಮಿನೇಷನ್ಸ್ ಇನ್ನೂ ಪೆಂಡಿಂಗ್ ಇದೆ. ಮತ್ತು ಪಕ್ಷ ಸಂಘಟನೆ ಅಂದರೆ ಏನು? ಎಷ್ಟೋ ಜನ ಕಾರ್ಯಕರ್ತರಾಗಿ ಇಡೀ ಜೀವಮಾನ ಸವಿಸ್ತಾರೆ, ಓಡಾಡ್ತಾರೆ, ಹೊಡೆದಾಡ್ತಾರೆ, ಜೀವ ಕಳ್ಕೊಳ್ತಾರೆ. ಈ ಸಂವೇದನೆ MP MLA ಆಗುವವನಿಗೆ ಅಥವಾ ಪಕ್ಷದ ನೇತೃತ್ವ ವಹಿಸೋನು ಇಲ್ಲ ಅಂತಿದ್ರೆ ಅದು ಹಾಸ್ಯಾಸ್ಪದ. ಇದನ್ನು ನಾನು ಪಕ್ಷದಲ್ಲಿ ಇದ್ದುಕೊಂಡು ಹೇಳಲಿಕ್ಕೆ ಇವತ್ತು ಹೇಳ್ಬೋದು. ಪಕ್ಷದಲ್ಲಿದ್ದು ಹೇಳಿದರೆ ಅದು ಪಕ್ಷ ವಿರೋಧಿ. ಅದ್ರ ಪ್ರಯತ್ನ ಮಾಡಿದ್ದೀರಾ? ಖಂಡಿತ. ನಮಗೆ ಎಲ್ಲೆಲ್ಲಿ ಅವಕಾಶ ಸಿಕ್ಕಿದ್ದು ನಾವು ನೇರ ಮಾತಾಡಿದೆ. ನಾವು ಯಾರನ್ನು ಓಲೈಸ್ಕೊಂಡು ಹೋಗೋದು ಇದುವರೆಗೂ ಮಾಡಿಲ್ಲ. ಅದರಿಂದಾಗಿಯೇ ನಾನು ಬಹುಶಃ ಇಲ್ಲಿ ಇರ್ಬೋದು ಅಂತ ನನಗನ್ನಿಸ್ತದೆ. ಸುದೀರ್ಘವಾದ ರಾಜಕಾರಣದ ನಡೆ ತಮ್ಮದು, ಹಲವು ದಶಕಗಳದ್ದು. ಎಲ್ಲರೂ ಹೇಳುವ ಹಾಗೆ, ನಾವು ಹೇಳುವ ಹಾಗೆ, ಒಬ್ಬ ಸಂಸದ ಸ್ಥಾನದ ಅಭ್ಯರ್ಥಿಯಾಗುವಲ್ಲಿಯವರೆಗೆ ತಮಗೆ ಅರ್ಹತೆ ಇದೆ. ಆದರೆ ಒಂದು ತಾಲೂಕು ಪಂಚಾಯತ್ ಸದಸ್ಯ, ಒಂದು APMC ಅಧ್ಯಕ್ಷ, ಅದಕ್ಕಿಂತ ಹೊರತಾಗಿ ಜಯಪ್ರಕಾಶ್ ಏನೂ ಆಗಲಿಲ್ಲ. ಖಂಡಿತ ಏನು ಕಾರಣ ಅಂತ ತಾವು ಆತ್ಮಾವಲೋಕನ ಮಾಡಿಕೊಂಡು? ಖಂಡಿತ ಅಂದರೆ ಅದೇ ನಾನು ಹೇಳುವಂಥದ್ದು. ನೀವು ನಿಮ್ಮತನವನ್ನು ಬಿಟ್ಟು ಯಾರೋ ಹಿಂದೆ ಹೋಗ್ಬೇಕು. ಗಾಡ್ ಫಾದರ್ಸ್ ಬೇಕು ನಿಮಗೆ ರಾಜಕೀಯದಲ್ಲಿ. ಯಾರೋ ನಿಮ್ಮನ್ನು ಅರ್ಹತೆಯ ಮೇಲೆ ಯಾರು ಆಯ್ಕೆ ಮಾಡೋದು ನಾನು ತಿಳಿದಾಗೆ. ಎರಡನೇದು ಸ್ವಲ್ಪ ಅದೃಷ್ಟ ಬೇಕು. ಅದೃಷ್ಟ ಮತ್ತು ಯಾರೋ ಒಬ್ಬರು ಪುಷ್ ಮಾಡಿ ಅಂದುಕೊಂಡು ಕೂರಿಸೋರಿದ್ರೆ ಸ್ಥಾನಮಾನಗಳು ಸಿಗ್ತವೆ. ಮತ್ತು ನನ್ನ ವೈಯಕ್ತಿಕವಾಗಿ ಅಂತ ಹೇಳಿದ್ರೆ, ನಾವು ಭಾಳ ಒಂದು ಸ್ಥಾನಮಾನ, ವೇದಿಕೆ, ಸನ್ಮಾನ, ಪ್ರಶಸ್ತಿಗಳ ಅದರ ಹಿಂದೆ ಹೋಗುವ ಅಭ್ಯಾಸನೇ ಇಲ್ಲ. ಒಂದು ಸ್ಯಾಟಿಸ್ಫ್ಯಾಕ್ಷನ್, ನನಗೊಂದು ಜವಾಬ್ದಾರಿ ಕೊಟ್ಟರೆ, ಈಗ ನೀವು ಹೇಳಿದೆ ನೀವು ಅಷ್ಟು ಸಂಘಟನೆ ಮಾಡಿ, ಇಷ್ಟು ಸಂಘಟನೆ ಮಾಡಿ, ಅದು ನನಗೆ ದೊಡ್ಡ ಪ್ರಶಸ್ತಿ ಆಗಿದ್ದರಿಂದಾಗಿ ನಾನು ಈ ಸ್ಥಾನಮಾನಗಳ ಹಿಂದೆ ಒದ್ದಾಡಿಕೊಂಡು ಹೋಗಲಿಲ್ಲ. ಹೋಗ್ತಿದ್ರೆ ಈಗ ಕೆಲವು ಈ ಸರ್ಕಾರ ಬಂದು ಅಂದರೆ ಕೆಲವು ಸ್ಥಾನಮಾನಗಳು ನಾನು ಹೋಗಿ, ಇವನು ಸುಬ್ರಹ್ಮಣ್ಯ ಕೂಡ ನಾನು ಎಫರ್ಟ್ ಆಗ್ತಿದ್ದೆ, ಉಳಿದ 7 ಜನ ಆಗಿದಷ್ಟು ನಾನು ಮಾಡಿ ನಾನು ಅಲ್ಲಿ ಇರ್ತಿದ್ದೆ. ಬಟ್ ನನ್ನ ಮನಸ್ಸು ಏನು ಹೇಳೋದಂದರೆ, ಬೇಕಾದು ಈಗ ಒಬ್ಬ
ಒಂದು ಸರ್ಕಾರ ಏನು ಮಾಡಬೇಕು, ನಮ್ಮ ಪಕ್ಷ ಬೆಳಿಬೇಕು ಅಂತಿದ್ದರೆ ಒಳ್ಳೊಳ್ಳೆ ಆಯಕಟ್ಟಿನ ಬೇರೆ ಬೇರೆ ಸೇವಾ ಸಂಸ್ಥೆಗಳಲ್ಲಿ ಅಥವಾ ಧಾರ್ಮಿಕ ಇದರಲ್ಲಿ ಸಮರ್ಥರನ್ನು ಕೂರಿಸಿದರೆ, ಸಮರ್ಥನ ಕೂರಿ ಅವ ಒಳ್ಳೆ ಕೆಲಸ ಮಾಡಿದರೆ ಅದೇ ನಾಳೆ ನಿಮಗೆ ಓಟಾಗಿ ಪರಿವರ್ತನೆ ಆಗುತ್ತೆ. ಯಾರೋ ಹೋಗಿ ಅಲ್ಲಿ ಬಕೆಟ್ ಹಿಡಿದು ಒಂದು ಸೀಟ್ ತಂದ ಅಂತ ಹೇಳಿದರೆ ಅವ್ರ ಹತ್ರ ಓಟ್ ಇರುವುದಿಲ್ಲ. ಅದಕ್ಕೆ ಬಹುಶಃ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಹಿನ್ನಡೆ ಅಂತ ಹೇಳುವಂಥದ್ದು ಸುಮ್ಮನೆ ಅಲ್ಲ. ಬರೇ ಚುನಾವಣೆ ಬರೋ ಒಂದು ಪ್ರಕ್ರಿಯೆ ಆಗ್ತದೆ, ಹೋಗ್ತದೆ, ರಿಸಲ್ಟ್ ಇಲ್ಲ. ಅದೇ ಇನ್ನೊಂದು ಕಡೆ ಅಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ. ಕಾರ್ಯಕರ್ತರನ್ನು ಸೃಷ್ಟಿ ಮಾಡೋದು, ಕಾರ್ಯಕರ್ತರನ್ನು ಉತ್ತೇಜನ ಮಾಡೋದು ಅಂತ ಪ್ರಕ್ರಿಯೆ ನಡೀತದೆ. ಆದರೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಕಾಂಗ್ರೆಸ್ಸಲ್ಲಿ ಲೀಡರ್ ಬೇಸ್ಡ್, ಆ ಲೀಡರ್ನ ಹಿಂದೆ ಸುತ್ತಬೇಕು ನಾನು ಹೋಗಿ. ಅದು ಆಗದೇ ಇದ್ದಾಗ ಅವ ಬರಲಿಲ್ಲ, ಅವ ಕೇಳಲಿಲ್ಲ, ಈ ರೀತಿ ಇದ್ದಾಗ ಅದು ಹಾಗೆ ಆಗಬಾರ್ದು. ನಿಮ್ಮ ಅರ್ಹತೆ ಮೇಲೆ ಏನಾದರೂ ಕೊಡಬೇಕು. ದುಡ್ದಿದ್ದಾನೆ, ದುಡ್ದಿದ್ದಕ್ಕೊಂದು ಪ್ರತಿಫಲ, ಗೌರವ. ಆರಂಭದಲ್ಲಿ ಜನತಾದಳ ತಾವು ಹೇಳಿದಾಗೆ, ಆ ಬಳಿಕ ಭಾರತೀಯ ಜನತಾ ಪಾರ್ಟಿ, ಆನಂತರ ಕಾಂಗ್ರೆಸ್, ಈ ಮೂರೂ ಪಕ್ಷಗಳಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದವರು. ಒಂದು ರಾಜಕಾರಣದಲ್ಲಿ ತಮಗೆ ಈ ಒಂದು ವಿರಮಿಸುವ ವೇಳೆ, ಸ್ವಯಂಮೂರ್ತಿಗೊಳ್ಳುವ ವೇಳೆ ಒಂದು ಸಾರ್ಥಕ್ಯ ಭಾವ ಇದೆಯಾ? ಖಂಡಿತ ಇದೆ. ಖಂಡಿತ ಅಂದರೆ ನಾನು ನನಗೆ ಸಿಕ್ಕಿದಂಥ ಅವಕಾಶಗಳನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೇನೆ. ಅಂದರೆ ಸ್ವಂತಕ್ಕಲ್ಲ, ಸಮಾಜಕ್ಕೆ. ಬಹುಶಃ ಒಂದು ಉದಾಹರಣೆ ಕೊಡೋದಿದ್ರೆ APMC ಜಯಪ್ರಕಾಶ್ ರಯ್ಯ ಪೀರಿಯಡಲ್ಲಿ ಸಮಾಜಕ್ಕೆ ಉಪಯೋಗ ಆದಷ್ಟು ಯಾರ ಪೀರಿಯಡಲ್ಲಿ ಆಗ್ತದೆ. ಎಲ್ಲ ಸಭೆಗಳು ಇನ್ಕ್ಲೂಡಿಂಗ್ ನಿಮ್ಮ ಬೆಳ್ಳಿ ಹಬ್ಬ ಮ್ಯಾಕ್ಸಿಮಮ್. ಹಾಗಾಗಿ ಎಲ್ಲಿ ಅವಕಾಶ ಸಿಕ್ಕಿದ್ದು ಕೆಲಸ ಮಾಡಿದೆ. ಬಹುಶಃ ಇವತ್ತು ಯಾರಾದರೂ ನಾವು ರಿಟೈರ್ ಆಗ್ತೇವೆ ಅಂತ ಹೇಳೋ 4 ಜನ ಮಾತಾಡ್ತಾರೆ ಅಂತಿದ್ರೆ ಅದನ್ನು ಒಬ್ಸರ್ವ್ ಮಾಡಿದ್ದಾರೆ. ಒಬ್ಬ ಕೆಲಸ ಮಾಡೋನಿಗೆ ಕೊಡಬೇಕಿತ್ತು ಅಂತ ಹೇಳುವಂಥ. ಅದು ಬಿಟ್ಟರೆ ಇನ್ನೊಂದೇನು ನಾನು ಪಡ್ಕೊಂಡು 3 ಪಕ್ಷದಲ್ಲಿ ಕೆಲಸ ಮಾಡುವಾಗ ಕೂಡ ಒಳ್ಳೊಳ್ಳೆ ಲೀಡರ್ಗಳ ಒಂದು ಸಾಮೀಪ್ಯ ಸಿಕ್ಕಿದೆ ನಮಗೆ. ಜನತಾದಳ ಇರುವಾಗ ಅಮರನಾಥ್ ಶೆಟ್ಟರು, ಅನಂತರ BJPಗೆ ಬಂದಾಗ ದೊಡ್ಡ ದೊಡ್ಡ ವಾಜಪೇಯಿ ಅವರೊಟ್ಟಿಗೆ ಕೂಡ ವೇದಿಕೆ ಹಂಚಿಕೊಳ್ಳೋ ಅವಕಾಶ ಸಿಕ್ಕಿದೆ. ಅಡ್ವಾಣಿಯವರನ್ನು ಭಾಳ ಹತ್ತಿರ ನೋಡಿದ್ದೇನೆ. ಮೋದಿಯವರನ್ನು ಪ್ರಥಮ ಬಾರಿಗೆ ಮಂಗಳೂರಲ್ಲಿ ಕರ್ಕೊಂಡು ಬಂದು ನಾನು ಯುವ ಮೋರ್ಚಾ ಅನ್ಡಿವೈಡೆಡ್ ಡಿಸ್ಟ್ರಿಕ್ಟ್ ಇರುವಾಗ ಅಧ್ಯಕ್ಷರು ಮಂಗಳೂರಿಗೆ ಬಂದಿದ್ದಾರೆ. ಅಲ್ಲೇ ಕಾಂಗ್ರೆಸ್ಸಿಗೆ ಬಂದರೆ ಅಲ್ಲಿ ಕೂಡ ಇದಾಗಿದೆ, ಬ್ಲಾಕ್ ಅಧ್ಯಕ್ಷ ರಾಹುಲ್ ಗಾಂಧಿ ಬಂದಿದ್ದಾರೆ. ಹಾಗಾಗಿ ಅಂಥವರೊಂದು ಸಾಮೀಪ್ಯ ಸಿಕ್ಕಿದೆ, ಒಡನಾಟ ಸಿಕ್ಕಿದೆ. ಅದೇ ಒಂದು ದೊಡ್ಡ ನಮಗೆ ಪೋಸ್ಟ್ ಅಂತ ನಾವು ತಿಳ್ಕೊಳ್ಳುವಂಥದ್ದು. ಓಕೆ, ಬಹುಶಃ ನೀವು BJPಯಲ್ಲಿದ್ದವರು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕಾಂಗ್ರೆಸ್ಗೆ ಬಂದ್ರಿ. ಕಾಂಗ್ರೆಸ್ ನಿಮ್ಮನ್ನು ಹೇಗೆ ನಡೆಸಿಕೊಂಡಿತು ಅಥವಾ ನಡೆಸಿಕೊಂಡ ಬಗೆಯಲ್ಲಿ ಅಸಮಾಧಾನ ಒಂದಷ್ಟು ಈಗ ಈ ಕೊನೆಯ ವಿಚಾರಗಳನ್ನು ತಾವು ಹೇಳಿದ್ರಿ. ಆದರೆ ಇಷ್ಟು ವರ್ಷ ತಾವು ಬ್ಲಾಕ್ ಕಾಂಗ್ರೆಸ್ನವರಿಗೆ ಅಧ್ಯಕ್ಷ ಗಾದಿಯವರಿಗೆ ಏರಿದವರು. ಹೇಗೆ ಈ BJPಗಿಂತ ಡಿಫರೆಂಟ್ ಆಗಿ ನೀವೇನಲ್ಲಿ ಒಂದು ಭ್ರಮನಿರಸನ ಆಯಿತು ಅಥವಾ ಯಾವುದೋ ಒಂದು ವಿಚಾರವನ್ನು ನೀವು ಮುಂದಿಟ್ಟು ಅಲ್ಲಿ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬಂದ್ರಿ. ಆದರೆ ಕಾಂಗ್ರೆಸ್ನಲ್ಲೂ ಕೂಡ ಅಂಥ ಅನುಭವಗಳೇ ಆಯಿತಾ ಅಥವಾ ಅದಕ್ಕಿಂತ ವ್ಯತಿರಿಕ್ತವಾದ ಅನುಭವಗಳಾಯಿತಾ? ಅಲ್ಲ, ನನ್ನದೇ ಇದೇನು ಅಂತ ಹೇಳಿದರೆ, ನಾನು ಯಾವುದೇ ಕಾರಣಕ್ಕೂ ಒಂದು ಪೋಸ್ಟಿಗ ಒಂದು ವಿಚಾರಕ್ಕೆ ಅಂಟಿಕೊಂಡ್ರೆ ಅದು ನನ್ನ ಮನಸ್ಸಿಗೆ ಸರಿ ಅಂದ್ಕೊಂಡ್ರೆ ನಾನು ಅಲ್ಲಿ ಗಟ್ಟಿ ನಿಲ್ಲುವ. പക്ഷെ ನಾನು BJP ಬಿಡಲಿಕ್ಕೆ ನನ್ನ ಸಮಸ್ಯೆ ಅಲ್ಲ ಕಾರಣ. ಒಂದು ಸಂದರ್ಭದಲ್ಲಿ ಅವರ ಕ್ಷೇತ್ರ ಅಧ್ಯಕ್ಷನ ಆಯ್ಕೆ ಆಗುವಾಗ ಅಲ್ಲಿ ಒಂದು ಇದಾಯಿತು. ನಮ್ಮ ಚಂದ್ರ ಕೋಲ್ಚಾರ್ಗೂ ಪರಿವಾರದ ಒಬ್ಬರು ಲೀಡರ್ಗಳು ಸಮಸ್ಯೆ ಆದಾಗ ನಾವೆಲ್ಲ ಚಂದ್ರ ಕೋಲ್ಚಾರ್ನೊಟ್ಟಿಗೆ ನಿಂತು ತುಂಬ ಜನ ಇದ್ದರು, 100-200 ಜನ ಎಲ್ಲ ಒಂದು ಸಭೆ ಮಾಡಿ ಎಲ್ಲ ಇದಾಯಿತು. ಮೊದಲಿದ್ರು ಕೊನೆಗೆ ಎಲ್ಲರೂ ಮೈನಸ್ ಆಗಿ ಕೊನೆಗೆ ನಾನು ಮತ್ತು ಚಂದ್ರ ಕೋಲ್ಚಾರ್ ಇದ್ದರು. ಆದರೆ ನನ್ನ ಏನು ಹೇಳಿದೆ, ನಾವು ಒಬ್ಬನೊಟ್ಟಿಗೆ ಒಂದು ವಿಚಾರಕ್ಕೆ ಬದ್ಧತೆ ಇದ್ದರೆ ಮತ್ತೆ ಯಾಕೆ ಪುನಃ ಹೋಗುವಂತ. ಹಾಗಾಗಿ ನಾನು ಹೊರಗೆ ಬಂದ ಹೊರತು BJPಯಲ್ಲಿ ನನಗೇನು ಸಮಸ್ಯೆಗಳಾಗಲಿ ವಿರೋಧ ಆಗಲಿ ಕಾರ್ಯಕರ್ತರು ಇವತ್ತಿಗೂ ಭಾಳ ಒಳ್ಳೆಯ ಸಂಪರ್ಕಲ್ಲಿದೆ. ಇಲ್ಲಿ ಬಂದಾಗ ಕೂಡ ಒಳ್ಳೆಯ ರಿಸೆಪ್ಷನ್ ಸಿಕ್ಕಿದೆ. ನಾನು ಬ್ಲಾಕ್ ಅಧ್ಯಕ್ಷ ಆದಾಗ ಕೆಲವರು ಸುಮ್ಮನೆ ಒಂದು ಅವರವರ ಸ್ವಾರ್ಥಕ್ಕೋಸ್ಕರ ಅಪಸ್ವರ ಎತ್ತಿದ್ರು. ನನ್ನ ಪರ್ಸೆಂಟೇಜ್ 3% ಅವನಿಗೆ ಅಧ್ಯಕ್ಷ ಕೊಟ್ಟರು, ಅದು ಇದೆಲ್ಲ ಹೇಳಿದರು. ಬಟ್ ಆ ಅವಧಿ 3.5 ವರ್ಷದ ಅವಧಿ ಭಾಳ ಒಂದು ಸಂಘಟನಾತ್ಮಕ ನಾವು ಕೆಲಸ ಮಾಡಿದ್ವಿ. ರೆಗ್ಯುಲರ್ ಮಂತ್ಲಿ ಮೀಟಿಂಗ್ಸು, ರಿಪೋರ್ಟ್ಸು. ನೀವು ಇವತ್ತು ಹರೀಶ್ ಕುಮಾರ್ ಹತ್ರ ಹೋಗಿ ಕೇಳಿದರೆ ಆ ಕಾಲದ ನಂಬರ್ 1 ಬ್ಲಾಕ್ ಅಧ್ಯಕ್ಷ ನಾನು. ಏನೇನು ಜಿಲ್ಲೆ ಕೇಳ್ತದೋ ಅದನ್ನೆಲ್ಲ ಸಿಸ್ಟಮ್ಯಾಟಿಕ್ ಆಗಿ. ಅಲ್ಲೂ ಒಳ್ಳೆ ಫಾರ್ಮಲ್ ಇರುವಾಗ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟೋದಕ್ಕೂ ಒಂದು ಕಾರಣ ಇದೆ. ಯಾಕಂದರೆ ಸುಳ್ಯದ ಕಾಂಗ್ರೆಸ್ ಚರಿತ್ರೆಯಲ್ಲಿ ಬ್ಲಾಕ್ ಅಧ್ಯಕ್ಷ ಬಿಟ್ಟದ್ದು ಕಡಿಮೆ, ಅವರನ್ನು ತೆಗೆದಲ್ಲ. ಬಿಟ್ಟದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನನಗೆ ಅದನ್ನು ಕೊಡಿಸಿದ್ದೆ ರಮಾನಾಥ್ ರೈ. ನಾನು ಬಂದಗಳೇ ಭಾಳ ಚಟುವಟಿಕೆ ಮಾಡಿ ಎಲ್ಲ ಕಮಿಟಿಗಳು, ಬೂತ್ ಕಮಿಟಿಗಳು ಎಲ್ಲ ಮಾಡಿ ಒಳ್ಳೆ ಚಂದ ರೀತಿಯಲ್ಲಿ ಹೋದರೆ ರಮಾನಾಥ್ ರೈಗಳು ಯಾವಾಗಲೂ ನನಗೆ ಬೆಳಿಗ್ಗೆ ಫೋನ್ ತುಲೆ ಒಂಜಿ ಮಲ್ಪೊಡ್ಚಿ ಇಂದು ಒಂಜಿ ಮಲ್ಪೊಡ್ಚಿ ಅಂತ
ಯಾರೋ ಇಲ್ಲಿಂದ ಅವರಿಗೆ ಫೀಡ್ ಮಾಡೋದು, ಅವರು ಹಾಗೆ ಮಾಡಿದರೆ ಹೀಗೆ. ನೆಕ್ಸ್ಟ್ ನಾನು ಲಿಸ್ಟ್ ಕೊಂಡೋಗಿ ಕೊಟ್ಟರೆ ದೊಡ್ಡ ಕಮಿಟಿ ಎಂಜಾಯ್ ಮಾಡ್ಕೊಂಡೆ ಅವರೇ ಹೇಳೋದು. ಹೀಗೆ ಹೇಳೋದು ಒಂದಿನ ಏನಾಯ್ತು ಅಂತೇಳಿ ಒಬ್ಬರು ಲೀಡ್ರು, ಹೆಸರು ಬೇಡ, ಇದೇ ಪ್ರತಿ ಸಲ ಅವರಿಗೆ ದೂರು ಕೊಡು. ಕೊನೆಗೆ ನಾನು ನೋಡಿ ಇವರಿಗೆಲ್ಲ ಕೊಡ್ತಿದ್ದೆ ಅದಕ್ಕೆ ಬೇಕಾದ ಹೀಗೆ 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 ನೋಡುವಾಗ ಆ ಲೀಡ್ರ್ ಹೇಳಿದ ಲಿಸ್ಟ್ ಹೆಸರುಗಳು ಇದರಲ್ಲಿ ಉಂಟು. ಅವರಿಗೆ ಶಾಕ್. ನಾನಂದರೆ ನಾವು ಪಕ್ಷದ ದೃಷ್ಟಿಯಿಂದ ಮಾಡಿ ಅಲ್ಲಿ ಇವನು ಲೀಡ್ರ್ನಿಂದ ಒಂದು ನೋಡಿದ್ದಲ್ಲ ಕಮಿಟಿಗಳು ಮಾಡುವ. ಕೊನೆಗೆ ನಾನು ಹೇಳಿದೆ, ಸರ್ ಅವರು ಆ ವ್ಯಕ್ತಿಯನ್ನೆಲ್ಲ ಸರಿ ಮಾಡಲಿ ಸಾಧ್ಯ ಇಲ್ಲ ಸರ್, ನಾವು ನೋಡಿ ನಾನು ಹೀಗೆ ಮಾಡ್ತಾ ಇದ್ದೇನೆ ಪ್ರಾಮಾಣಿಕವಾಗಿ. ಆಗ ಸಡನ್ ಅವರು ಸ್ವಲ್ಪ ಏರು ಧ್ವನಿಯಲ್ಲಿ ನನಗೆ ವಿಶ್ವಾಸ ಉಂಟು ನಾನೆಲ್ಲ ಸರಿ ಮಾಡ್ತೇನೆ ಅಂತೇಳಿ ಇಲ್ಲಿ ಸುಮಾರು ಲೀಡರ್ಗಳಿಗೆಲ್ಲ ಬೇರೆ ಬೇರೆ ಪೋಸ್ಟ್ ಕೊಟ್ಟರು. ಯಾಕಂದರೆ ನನ್ನನ್ನು ಮಾಡಿದ್ದಕ್ಕೆ ಅವರೆಲ್ಲ ಅಂದರೆ ಅವರ ಸ್ವಾರ್ಥಕ್ಕೆ ಹೇಳಿದ್ದೆ ಸಾಧನೆಯನ್ನು. ಅವ್ರ ಹತ್ರದ ಅವರವರಿಗೆಲ್ಲ ಪೋಸ್ಟ್ ಕೊಡಿಸೋದು, ಕೆಲವರಿಗೆ KPCC, ಕೆಲವರಿಗೆ ಅದು ಇದೆಲ್ಲ ಕೊಟ್ಟು ಸರಿ ಮಾಡ್ತೇನೆ ಅಂತ. ಸರಿ ಆಗಲಿಲ್ಲ, ಹಾಗೆ ಇತ್ತು ಅದು. ಚುನಾವಣೆ 25,000 ಹೋಯಿತು. ಅನಂತರ ನಾನು ಅದೇ ಒಂದು ಟರ್ಮ್ ಅಂತ ಉಂಟಲ್ಲ ನನಗೆ, ಅವರು ಆ ರೀತಿ ಇಷ್ಟು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲ ದಾಖಲೆ ಕೊಟ್ಟಾಗ ಕೂಡ ಅವರೊಂದು ನನಗೆ ವಿಶ್ವಾಸ ಉಂಟು ಅವರೆಲ್ಲ ಸರಿ ಮಾಡ್ತೇನೆ ಅಂತ ಹೇಳಿ ನನಗೆ ಅಷ್ಟು ಸಮಾಧಾನ ಆಗಲಿಲ್ಲ. ಆದರೆ ನಾನು ತಗೊಂಡ ನಂತರ ರಪ್ಪ ಬಿಡೋದಕ್ಕೊಂದು ಗೌರವ ಇಲ್ಲ. ಒಂದು ಸಾಮಾನ್ಯ ಟರ್ಮ್ ಅಂತೇಳಿ 3 ವರ್ಷ, 3.5 ವರ್ಷ ಹೋಗಿ ಲೆಟ್ರ್ ಕೊಟ್ಟು ಸರ್ ಬಿಡೋಂದಲ್ಲೇ ಹೀಗೆ ಹೀಗೆ ಅಂತೇಳಿ. ಆಗ ಒಪ್ಪಿಕೊಂಡ್ರು. ಯಾವ ವ್ಯಕ್ತಿಯನ್ನು ಸರಿ ಮಲ್ಪೆ ಅಂತ ಹೇಳಿ ಅವರು ಅದು ಅಂದಿಯೇ ಎಡ್ಡೆ ಒಂದು ಹಿಡಿದಿದ್ದು ಹಾಳು ಮಲ್ಪೆ ಆನೆ ಒಂದು ಆಗ ಒಪ್ಪಿಕೊಂಡ್ರು. ಖುಷಿ ಆಯ್ತು ನನಗೆ, ಈಗಲಾದರೂ ಒಂದು ಸತ್ಯಾಂಶ ಬೇರೆ ಗೊತ್ತಾಯ್ತಲ್ಲ ಅಂತೇಳಿ. ಹಾಗೆ ನಾನು 3.5 ವರ್ಷದಲ್ಲಿ ಸ್ವಯಂ ಆಗಿ ಕೊಟ್ಟಂಥ ಬ್ಲಾಕ್ ಅಧ್ಯಕ್ಷ ನಾನೇ. ಅಲ್ಲಿವರೆಗೆ ನೀವು ಯಾವ ಚರಿತ್ರೆ ನೋಡಿದರೂ ಎಲ್ಲರೂ ಅವರನ್ನು ಬದಲಾವಣೆ ಮಾಡಿದ್ದಲ್ಲದೆ ಸ್ವಯಂವಾಗಿ ಕೊಡಲಿಲ್ಲ. ಪರ್ಫಾರ್ಮೆನ್ಸ್ ಕೂಡ 25,000 ಯಾವಾಗ ಒಬ್ಬ ಮೈನಾರಿಟಿ ಅವನಿಗೆ ಕೊಟ್ಟು ಪಕ್ಷ ಹಾಳಾಯಿತು ಅಂತ ಹೇಳಿದವರು, ಅನಂತರ ಮೆಜಾರಿಟಿಯವರು ಕೊಟ್ಟಾಗ 30,000ಕ್ಕೆ ಹೋಯಿತು. ಇದೆಲ್ಲ ರಾಜಕೀಯದ ನಗ್ನ ಸತ್ಯಗಳು. ಯಾವತ್ತೂ ಕೂಡ ತಾವು ತನ್ನ ಮನದ ಮಾತು ಚೆನ್ನಾಗಿ ನಡೆಸಿಕೊಂಡಿದೆ. ನೀವು ಹೇಳಿದ ಪ್ರಶ್ನೆಗೆ ಬಹುಶಃ ನಾನು ಬಂದಾಗಿಂದಲೇ ನನಗೆ ಕೆಲವು ಒಳ್ಳೊಳ್ಳೆ ಜವಾಬ್ದಾರಿಗಳು, ಜಿಲ್ಲಾ ಜವಾಬ್ದಾರಿಗಳು, ಜಿಲ್ಲೆಯಲ್ಲಿ ಓಡಾಟ ಎಲ್ಲ ಮಾಡಿದ್ದೇವೆ. ಹಾಗೆ ಮೊನ್ನೆ ಒಂದು ಇನ್ಸಿಡೆಂಟ್ ಬಿಟ್ಟರೆ ಅದರಲ್ಲೂ ಕೂಡ ನಮಗೆ ಏನು ಅಂತ ಹೇಳಿದ್ರೆ ಆ ಒಂದು ಲಿಸ್ಟ್ ಮೊದಲು ಬಾರದೇ ಇದ್ದರೆ ಪ್ರಶ್ನೆ ಬರ್ತಿರ್ಲಿಲ್ಲ. ಬಂದ ನಂತರ ನನ್ನ ಒಂದು ಎನಿಸಿಕೆ ಏನಂದರೆ ಒಂದು ಜವಾಬ್ದಾರಿ ಇದ್ದವರು ಕೇಳಬೇಕಿತ್ತು. ಸೆಕೆಂಡ್ ಒನ್ ಏನಾಯಿತು ಅಂತ ಹೇಳಿದರೆ ಅದರಲ್ಲಿ ಜಿಲ್ಲಾಧ್ಯಕ್ಷರ ನಿರ್ಣಯವನ್ನು ಧಿಕ್ಕಾರ ಮಾಡಿ ಆಡಳಿತ ಬಂತು. ಅವರ ಮೇಲೆ ಆ್ಯಕ್ಷನ್ ಇಲ್ಲ. ಆದರೆ ಏನು ಒಂದು ಪಕ್ಷಕ್ಕೆ ಸಿದ್ಧಾಂತ ಕಾನೂನು ಎಲ್ಲ ಇದ್ದರೆ ಯಾರು ಕೇಳುವವರೇ ಇಲ್ವಾ? ಹಾಗಿರುವಾಗ ನಾವು ಅದರ ಮಧ್ಯೆ ಕೂತ್ಕೊಂಡು ಇನ್ನೇನು ಚಲ್ತಾ ಹೇದವರೇ ಅಂತ. ಹೌದು. ಆನಂತರ ಜಿಲ್ಲಾಧ್ಯಕ್ಷರು ನೋಡಿ, ಜಿಲ್ಲಾಧ್ಯಕ್ಷರಲ್ಲಿ ಆ್ಯಕ್ಷನ್ ತಗೊಳ್ಳಿಲ್ಲ, ಅವರಿಂದ ಇದಾಗಲಿಲ್ಲ, ಏನಾಗಲಿಲ್ಲ. ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಕೂಗು ಭಾಳ ಸಮಯದನ್ನುಂಟು. ಜಿಲ್ಲಾಧ್ಯಕ್ಷರ ಪ್ರಮೋಷನ್ ಆಯ್ತು ಮನುಷ್ಯ. ಹಾಂ, ಇದು ಒಬ್ಬ ಸಾಮಾನ್ಯ ಒಳ್ಳೆ ಕಾರ್ಯಕರ್ತರಿಗೆ ಫೀಲ್ ಆಗ್ತದೆ ಅಷ್ಟೇ. ನಾವು ವಿರೋಧಿಸೋದಂತಲ್ಲ, ಮನಸ್ಸಿಗೆ ಅನಿಸ್ತದೆ ಹೀಗೆ ಆಯ್ತು. ಇನ್ನು ಕೆಲವರು ಹೋಗಿ ಪೋಸ್ಟ್ಗಳನ್ನು ತಗೊಂಡು ಬರ್ತಾರೆ, ವಿಜೃಂಭಣೆ ಮಾಡ್ತಾರೆ, ಗೌಜಿ ಮಾಡ್ತಾರೆ. ನಮಗೆ ಅವರ ಹಿಸ್ಟ್ರಿ ಅಥವಾ ಪಕ್ಷಕ್ಕೆ ಅವರ ಕೊಡುಗೆ ನೋಡುವಾಗ ವಿ ಫೀಲ್ ಇಟ್ ಅಲ್ವಾ, ಏನಿದೆ ಮತ್ತು ಯಾಕೆ ನಾವು ಇಲ್ಲಿ ಈ ಗ್ರಾಸ್ ರೂಟ್ ಲೆವೆಲಲ್ಲಿ ಇಷ್ಟೆಲ್ಲ ಒದ್ದಾಡಿ ನಮ್ಮ ಸಮಯ ನಮ್ಮ ದುಡ್ಡು ವ್ಯರ್ಥ ಮಾಡಿಕೊಳ್ತೇವೆ, ಅದರಿಂದ ಆರೋಗ್ಯ ಹಾಳಾಗ್ತದೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾನು ಆ ಒಂದು ನಿರ್ಧಾರಕ್ಕೆ ಬಂದದ್ದು. ಮತ್ತು ಪಕ್ಷದಲ್ಲಿ ಏನಿದೆ ಈಗ ನೀವು ಮೊನ್ನೆ ಕೂಡ ಜಿಲ್ಲಾಧ್ಯಕ್ಷರು ಫೋನ್ ಮಾಡಿದ್ದಾರೆ, ಪದ್ಮರಾಜರು ಫೋನ್ ಮಾಡಿದ್ದಾರೆ. ನಾನು ಹೇಳಿ ನಿಮ್ಮ ಮೇಲೆ ಏನು ಕಂಪ್ಲೇಂಟ್ ಇಲ್ಲ, ನನ್ನ ಲೆಟ್ರಲ್ಲೂ ಕೂಡ ಹಾಗೆ ಹೇಳಿದೆ. ನಿವೃತ್ತಿ ಆದರೆ ನಿಮ್ಮ ಮನದ ಮಾತನ್ನೇ ನೀವು ಕೇಳುವವರು ಅಂತ ಆಗ ಹೇಳಿದ್ರಿ. ಈ ರಾಜೀನಾಮೆ ಕೊಡುವುದಕ್ಕೆ ಮುಂಚೆ ಯಾವುದಾದ್ರೂ ನಾಯಕರೊಟ್ಟಿಗೆ ಮಾತನಾಡಿದ್ಯಾ? ಇಲ್ಲ. ರಾಜೀನಾಮೆ ಕೊಟ್ಟ ನಂತರ ಈಗ ಇಬ್ಬರ ಹೆಸರು ನಾನು ಇದನ್ನು ಸ್ಟಡಿ ಮಾಡಿದ್ದೆ. ಈಗ ನಿಮ್ಮ ಹತ್ರ ಹೇಳಿದ ವಿಚಾರ ಸುಬ್ರಹ್ಮಣ್ಯದ ಒಟ್ಟು ಸ್ಟ್ರಕ್ಚರ್ ನೋಡಿದರೆ ಒಂದು ಲಿಸ್ಟ್ ಬರ್ತದೆ, ಆಯ್ತು, ಆ ಲಿಸ್ಟ್ ಬಿದ್ದು ಹೋಗ್ತದೆ. ನೆಕ್ಸ್ಟ್ ಅಧ್ಯಕ್ಷರು ಎಲ್ಲರನ್ನು ಕರೆದು ಒಬ್ಬ ಅಧ್ಯಕ್ಷ ಘೋಷಣೆ ಮಾಡ್ತಾರೆ, ಅವನನ್ನು ಬಿಸಾಡ್ತಾರೆ. ಪಕ್ಷ ವಿರೋಧಿ, ಅದರಿಂದ ದೊಡ್ಡ ಪಕ್ಷ ವಿರೋಧಿ ಆಯ್ತು. ಇನ್ನೊಂದು ಪಕ್ಷ ಅಧ್ಯಕ್ಷರಾಗ್ತಾರೆ, ಅಲ್ಲಿಗೆ ಒಬ್ಬರು ಹಿರಿಯ ನಾಯಕರು ಬಂದು ಅಲ್ಲಿ ಸೇರಿಕೊಳ್ತಾರೆ. ಆದರೆ ಎಲ್ಲಿದೆ ಪಕ್ಷದಲ್ಲಿ ಏನಾದ್ರು ಸಿದ್ಧಾಂತ ಇದೆಯಾ ಅಥವಾ ರೂಲ್ಸ್ ಇದೆಯಾ? ಅದನ್ನೆಲ್ಲ ಮಾಡೋದಿಲ್ಲ ಅಂತಿದ್ದರೆ ಮತ್ತೆ ನಮ್ಮಂಥವರಲ್ಲಿ
ಇರುವುದಕ್ಕೇನು ದೊಡ್ಡ ಇದಿಲ್ಲ. ಬಟ್ ಈಗ ಆಸಕ್ತಿಯೂ ಇಲ್ಲ, ಯಾಕೆಂದರೆ ನಮಗೆ ಏಜ್ ಮತ್ತು ಇದಾದ್ರಿಂದ ಹಿಂದೆ ಆದರೆ ಇವತ್ತಿನ ರಾಜಕಾರಣಕ್ಕೆ ಹೋಲಿಸಿದರೆ ಜಯಪ್ರಕಾಶ್ ರೈ ವಯಸ್ಸೇನು ದೊಡ್ಡದಲ್ಲ. ಆದರೂ ನಮಗೆ ನಿಷ್ಪ್ರಯೋಜನ ಅಂತ ಅನಿಸ್ತದೆ. ನಾವಲ್ಲಿ ಕೂತ್ಕೊಂಡು ಸುಮ್ಮನೆ ಕಾಲಯಾಪನೆ ಮಾಡುವಂಥದ್ದು. ಹಾಗೆ ನಾನು ಲಿಸ್ಟ್ ಔಟ್ ಮಾಡಿದಲ್ಲಿ ಈಗ ನಾನು ಅದನ್ನೇ ಹೇಳೋದು, ಅಮೇರಿಕಾದಿಂದ ಇಲ್ಲಿ ಬರುವಾಗ ನನ್ನ ಇದುವರೆಗಿನ ಯಾವುದ್ಯಾವುದು ಅಗತ್ಯ ಇಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸಿದ್ರೆ ನಾನು ಅದನ್ನು ನಿವೃತ್ತಿಯಾಗ ಅದಕ್ಕೆ ಯಾರನ್ನು ಆರೋಪ ಮಾಡಿ ಅಥವಾ ನನಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅದಕ್ಕೋಸ್ಕರ ನಾನು ಬಿಡ್ತೇನೆ, ಖಂಡಿತ ಇಲ್ಲ. ಅದನ್ನು ನಮ್ಮ ಯಾರೋ ಕೆಲವರು ಜಿಲ್ಲಾಧ್ಯಕ್ಷರಿಗೆ ಪದ್ಮರಾಜರಿಗೆಲ್ಲ ಫೋನ್ ಮಾಡಿದ್ದಾರೆ ಅಂತ ಹಾಗೆ ಹೀಗೆ ಜೋರು ಮಾಡಿದ್ದಾರೆ. ನಾನು ಹೇಳಿದೆ ಅದೆಲ್ಲ ಒಂದು ದಿನಲ್ಲಿ ಮುಗೀತದೆ. ನಾನು ನನ್ನ ಸ್ವಂತ ಇದಕ್ಕೆ ಕೊಟ್ಟದ್ದು, ಪಕ್ಷದಲ್ಲಿ ಏನು ಕೊಡಲಿಲ್ಲ ಬಿಡಲಿಲ್ಲ ನಾವೇನು ಕೇಳಲಿಲ್ಲ. ಹಾಗಿದ್ದರೆ ಈಗ ಅಂಥ ಮನಸ್ಥಿತಿ ಇದ್ದರೆ ಒಂದು ವೇಳೆ ಜಯಪ್ರಕಾಶ್ ರೈಗೆ ಅಲ್ಲಿ ಫಸ್ಟ್ ಲಿಸ್ಟಲ್ಲಿ ಹೋಗುವಾಗಲೇ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕಿತ್ತಲ್ಲ, ಪ್ರಶ್ನೆ ಮಾಡಬೇಕಿತ್ತಲ್ಲ, ಎಲ್ಲಿಂಟು ಇದೆಲ್ಲ ಸಾಮಾನ್ಯ ರಾಜಕೀಯದಲ್ಲಿ. ಅದೇ ಈಗ ನೀವು ಹೇಳಿದಾಗೆ ಈ ರಾಜೀನಾಮೆ ಕೊಟ್ಟ ನಂತರ ಇಬ್ಬರು ನಾಯಕರ ಹೆಸರನ್ನು ಹೇಳಿದರು. ಆ ಬಳಿಕ ಯಾರಾದರೂ ಬಹುಶಃ ಸುಳ್ಯದವರು ಸೇರಿದಂತೆ ಯಾರು ಸಂಪರ್ಕ ಮಾಡಿದ್ರು? ಸುಳ್ಯದವ್ರದ್ದೆಲ್ಲ ಫೋನ್ ಬರ್ತಾ ಇದೆ, ನಾನು ರಿಸೀವ್ ಮಾಡಿದಲ್ಲಿ ಮತ್ತು ಎಲ್ಲರಿಗೂ ಹೇಳಿದ್ದೇನೆ. ನಾನೇನು ಸ್ಥಾನಮಾನಕ್ಕೋಸ್ಕರ ಇದಲ್ಲ, ನನ್ನದೊಂದು ಮನಸ್ಥಿತಿ ಹೀಗೆ ಸಾಕು ಅಂತ ಅನಿಸಿತ್ತು, ಬಿಡ್ತಾ ಇದ್ದೆ. ಮುಂದಿನದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿವೆ. ಮತ್ತು ಎರಡನೇ ಏನು ಅಂತ ಹೇಳಿದ್ರೆ ಈಗ ಈ ಏಜು ಮತ್ತು ಇದರಲ್ಲೆಲ್ಲ ಒಂದು ಘಟನೆ ಆದಾಗ ನಮ್ಗೆ ಬೇಡ ಅಂತ ಹೇಳಿದರೂ ಅದು ಮನಸ್ಸಲ್ಲಿ ಇದಾಗ್ತದೆ, ಒತ್ತಡಗಳಾಗ್ತವೆ. ಯಾಕೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಮಾತ್ರ ಬಿಡ್ತಾರೆ. ಎಲ್ಲಾದರೂ ಪುನರ್ ಪರಿಶೀಲನೆಗೆ ಅವಕಾಶ ಇದೆ ಇಲ್ಲ? ಏನು ಮುಂದಿನ ದಾರಿ? ಮುಂದೆ ನಮ್ಮ ಹತ್ರ ತುಂಬ ಸಂಘಟನೆ ಇದೆ, ಕ್ರೀಡೆ ಇದೆ, ಸಾಮಾಜಿಕವಾಗಿ ಎಲ್ಲ ಇದೆ, ಧಾರ್ಮಿಕವಾಗಿ ಒಂದು ಮೀಟಿಂಗ್ ಮಾಡಿ ಬಂದಾಯಿತು. ಯಾವ ಕ್ಷೇತ್ರದಲ್ಲಿ ಇರ್ತದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ತಾವು ಕೂಡ ಸುದೀರ್ಘ ರಾಜಕಾರಣದಲ್ಲಿದ್ದವರು, ತಾವು ಕೂಡ ಹೇಳಿ ಬಂದಾಗೆ ಜನತಾದಳದಲ್ಲಿದ್ದಿರಿ, ಆನಂತರ BJPಯಲ್ಲಿದ್ದಿರಿ, ಈಗ ಕಾಂಗ್ರೆಸ್ನಲ್ಲಿದ್ದೀರಿ. ಇದುವರೆಗೆ ನಿಮಗೆ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಮಂದಿ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಹಾಗಾಗಿ ಅವರೊಂದಿಗೆ ನಿಮಗೆ ಸಂವಹನ ಮಾಡಲಿಕ್ಕೆ ಸಾಧ್ಯ ಆಗಿರಲಿಕ್ಕಿಲ್ಲ. ಏನು ಹೇಳ್ತೀರಿ ಕೊನೆಯದಾಗಿ? ಅಲ್ಲ, ನಾನು ಹೇಳುವಂಥದ್ದು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಒಂದಷ್ಟು ಮೋರಲ್ ಇದು ಇಟ್ಟುಕೊಂಡು ಕೆಲಸ ಮಾಡಬೇಕು ಎಲ್ಲರೂ. ಹೊಸ ಹುಡುಗರಿಗೆ ಕೂಡ ಅದನ್ನೇ ಹೇಳುವಂಥ, ಮತ್ತು ಕ್ಯಾರಿಡೇವೇ ಆಗಬಾರ್ದು. ನಾವು ಯುವಕರಿಗೆ ಸಂದೇಶ ಕೊಡೋದು ಹಾಗೆ. ನಾನು ಇವತ್ತಿನ ರಾಜಕೀಯ ನೋಡಿದಾಗ ಈ ಲೀಡರ್ಗಳನ್ನು ನಂಬಿಕೊಂಡು ಎಷ್ಟೋ ಯುವಕರು ತಮ್ಮ ಜೀವನ ಹಾಳು ಮಾಡ್ಕೊಳ್ತಾರೆ. ಸಂಘರ್ಷ ಮಾಡೋದು, ಹೊಡೆದಾಡೋದು, ಕೇಸುಗಳನ್ನ ಹಾಕ್ಕೊಳ್ಳುವಂಥದ್ದು. ಎಂಡ್ ಆಫ್ ದಿ ಡೇ ಅವರು ಲೀಡರ್ ಆಗ್ತಾರೆ, ಇವರು ಸಫರ್ ಆಗ್ತಾರೆ, ಇವರ ಕುಟುಂಬಗಳು ಸಫರ್ ಆಗ್ತದೆ. ಹಾಗಾಗಿ ಸೋಷಲ್ ವರ್ಕ್, ಪಬ್ಲಿಕ್ ವರ್ಕ್ ಮಾಡೋದಿದ್ದರೂ ಕೂಡ ತಮ್ಮ ಸ್ವಂತ ಇದನ್ನು ಸುಸ್ಥಿತಿಯಲ್ಲಿಟ್ಟುಕೊಂಡು, ನಮ್ಮದನ್ನೆಲ್ಲ ಬಿಟ್ಟು, ನಮ್ಮ ಕೆಲಸ ಬಿಟ್ಟು, ನಮ್ಮ ವ್ಯವಹಾರಗಳನ್ನು ಬಿಟ್ಟು ಹಾಳು ಮಾಡಿಕೊಂಡು ರಾಜಕೀಯದಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜಕೀಯದಲ್ಲಿ ಕೂಡ ಒಂದು ನೀತಿ ಇರಬೇಕು ಅಂತ ಹೇಳುವಂಥದ್ದು. ಬರೀ ಬೆಳಗ್ಗೆ ಎದ್ದಾಗ ರಾಜಕೀಯಕ್ಕೊಂದು ರಾಜಕೀಯ ಅಂತಲ್ಲ. ಇವತ್ತು ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಗೊಂದಲ ಆಗಲಿಕ್ಕೆ ಕಾರಣ ಏನಂದರೆ ರಾಜಕೀಯಕ್ಕೊಂದು ರಾಜಕೀಯ. ನಾವು ಈಗ ವಿರೋಧಿ ಕೂಡ ಒಂದು ಒಳ್ಳೆ ಕೆಲಸ ಮಾಡಿ ಅದನ್ನು ಎಕ್ಸೆಪ್ಟ್ ಮಾಡುವಂಥದ್ದು, ಅದನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಬೇಕು. ಅದು ಇವತ್ತು ರಾಜಕೀಯದಲ್ಲಿ ಇಲ್ಲ. ಅದು ಈಗ ನೀವು ಅಪೋಸಿಷನ್ ಪಾರ್ಟಿ ಒಂದು ಒಳ್ಳೆ ಕೆಲಸ ಮಾಡಿದರೆ ನಾನು ಅದನ್ನು ಟೀಕೆ ಮಾಡೋದು, ಒಳ್ಳೆಯದು ನಾನು ಹೇಳೋದಿಲ್ಲ. ಆ ಮನಸ್ಥಿತಿ ಬರಬೇಕು. ಮತ್ತು ಹೊಸ ಯುವಕರನ್ನು ಆ ರೀತಿ ಸೃಷ್ಟಿ ಮಾಡಬೇಕು ಹೊರತು ಬಹುಶಃ ಇವತ್ತು ಏನಾಗ್ತದೆ, ದೇಶವೇ ಕಟ್ಟಿಕೊಂಡು ಹೋಗುವ ಹಾಗೆ ಡಿವೈಡ್ ಮಾಡಿಕೊಂಡು ಹೋಗುವಂಥ ಒಂದು ಕೆಲಸ ಆಗ್ತದೆ. ಅದು ಲಾಂಗ್ ರನ್ನಲ್ಲಿ ನಮ್ಮ ದೇಶಕ್ಕೆ ಧಕ್ಕೆ. ಅದು ಈಗ ಯಾವ್ಯಾವ ಪಕ್ಷ ಇರ್ಬೋದು, ಜಾತಿ ಮತ ಇರ್ಬೋದು, ನಾವು ಅವರನ್ನು ಜಾಯಿಂಟ್ ಮಾಡುವಂಥ ಕೆಲಸ ಮಾಡಿದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗುತ್ತೆ. ಹೊಡೆದು ನಿಮಗೆ ಒಮ್ಮೆ ಸ್ಥಾನಮಾನ ಸಿಗ್ಬೋದು, ಮತ್ತು ಅದರ ಪರಿಣಾಮ ನೆಟ್ಟಗಿರೋದಿಲ್ಲ. ಹಾಗಾಗಿ ಒಗ್ಗಟ್ಟಲ್ಲಿ ಕಟ್ಟುವಂಥ ಕೆಲಸ ಮಾಡಬೇಕಂದ್ರೆ ಒಡೆಯುವ ಕೆಲಸ ಮಾಡಬಾರ್ದು. ಈಗ ನಾನು ಕೂಡ ಇನ್ನು ಮುಂದೆ ಕೂಡ ಮಾಡೋದು ನಾವು ಸಂಘಟನಾತ್ಮಕವಾಗಿ, ರಾಜಕೀಯವನ್ನು ಮೀರಿ, ಜಾತಿ ಧರ್ಮವನ್ನು ಮೀರಿ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು, ಈ ರಾಷ್ಟ್ರದ ಏಕತೆಗೆ ಕೆಲಸ ಮಾಡ್ಬೋದು, ಅದನ್ನು ಖಂಡಿತವಾಗಿ ನಾನು ಮುಂದೆ ಕೂಡ ಮುಂದುವರಿಸ್ಕೊಂಡು ಹೋಗ್ತೇನೆ. ಯುವ ಜನತೆಗೆ ಕೂಡ ಅದನ್ನೇ ಹೇಳುವಂಥದ್ದು. ಆ ರೀತಿಯ ಒಂದು ಮನಸ್ಥಿತಿಯೊಂದಿಗೆ ಕೆಲಸ ಮಾಡಬೇಕು ಹೊರತು ಡಿವೈಡ್ ಆ್ಯಂಡ್ ರೂಲ್ ಮಾಡುವಂಥ ಮಾಡಬಾರ್ದು. ಅದು ಮುಂದಿನ ಪೀಳಿಗೆಗೆ. ಬಹುಶಃ ಇವತ್ತು ನಾನು ಲೀಡರ್ ಆದರೆ ದೊಡ್ಡ ದುರಂತ ನಾನು ನಿಮ್ಮ ಹತ್ರ ಹೇಳೋದೇನೆಂದರೆ, ಇವತ್ತು ನನ್ನ ಪೀರಿಯಡಿಗೆ ಮಾತ್ರ ನನ್ನ ಯೋಚನೆ, ಅದು ತಪ್ಪು. ಒಬ್ಬ ಲೀಡರ್ ಆದವನು ಭವಿಷ್ಯದ ಬಗ್ಗೆ ದೂರದೃಷ್ಟಿ ಇರಬೇಕು. ಇವತ್ತು ಜಿಲ್ಲೆ ಇವತ್ತು ಇಷ್ಟು ಇದಾಗಲಿಕ್ಕೆ ಕಾರಣ ಏನಂದರೆ ಶಾರ್ಟ್ ಕ್ಷಣಿಕ ಲಾಭಗಳಿಗೋಸ್ಕರ ಭಾಷಣ ಮಾಡೋದು, ಹೊಡೆದಾಡಿಸೋದು, ಕೊಲೆಗಳಾಗ್ತವೆ. ಮುಂದೇನು, ಮುಂದಿನ ಮಕ್ಕಳು ಯಾವ ರೀತಿ ಬದುಕಬೇಕು? ಹಾಗೆ ಈಗ ನಾನು ಇವತ್ತು ಲೀಡರೇ ಆಗಿರೋ, ನಾವು ಮುಂದಿನದಿಷ್ಟು ವರ್ಷಕ್ಕೆ ಒಳ್ಳೆಯ ಜನರೇಷನನ್ನು ಕ್ರಿಯೇಟ್ ಮಾಡೋದು, ರಾಷ್ಟ್ರದ ಒಳ್ಳೆಯ ಪ್ರಜೆಗಳನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದರೆ ಮಾತ್ರ ನನ್ನ ನಾಯಕತ್ವದ ಒಂದು ಇದಕ್ಕೆ ಸಾರ್ಥಕತೆ ಬರ್ತದೆ.
ಹಾಗಾಗಿ ನನ್ನ ಸಂದೇಶ ಅಷ್ಟೇ, ಎಲ್ಲ ಯುವಕರು ಕೂಡ ನಾವು ಒಂದೇ ರಾಷ್ಟ್ರ, ಎಲ್ಲರೂ ಒಂದೇ, ಭಿನ್ನತೆಗಳಿದ್ದೇ ಇದೆ. ಆ ಭಿನ್ನತೆಗಳನ್ನು ಎಲ್ಲಿ ಇಡಬೇಕು ಅದಕ್ಕೊಂದು ಲಕ್ಷ್ಮಣ ರೇಖೆ ಹಾಕಬೇಕು. ಈ ದೇಶ ಇಷ್ಟು ಡೈವರ್ಸಿಟಿ ಇದ್ದು ಕೂಡ ನಾವು ಜೊತೆಗೆ ಇರುವುದೇ ಒಂದು ದೊಡ್ಡ ವಿಶೇಷತೆ. ಯಾವ ವಿಶ್ವದ ಯಾವ ದೇಶದಲ್ಲಿ ಕೂಡ ಇಷ್ಟು ಡೈವರ್ಸಿಟಿ ಇಲ್ಲ. ಹಾಗಾಗಿ ಅದು ಇದೆ, ಅದು ಶಿಥಿಲ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಒಗ್ಗಟ್ಟಲ್ಲಿ ಕೊಂಡೋಗುವಂಥ ನಾಯಕತ್ವಗಳು ಬರಬೇಕು ಮತ್ತು ಬ್ರಾಡ್ ಮೈಂಡೆಡ್ ಆಗಿರಬೇಕು. ಬರೀ ಸಂಕುಚಿತ ಇದ್ದರೆ ಕೂಡ ಯಾವುದೇ ಸಂಸ್ಥೆಗಳು ಉದ್ಧಾರ ಆಗೋದಿಲ್ಲ. ಅಂಥ ಲೀಡರ್ಗಳನ್ನು ಸೃಷ್ಟಿ ಮಾಡಬೇಕು, ಅಂಥ ಕಾರ್ಯಕರ್ತರನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳುವಂಥ ನನ್ನ ಸಂದೇಶ. ಓಕೆ, ಇನ್ನೊಂದು ಒಂದು ಪ್ರಶ್ನೆ ಬಿಟ್ಟು, ಬಹುಶಃ BJPಯಿಂದ ಕಾಂಗ್ರೆಸ್ಸಿಗೆ ಬರುವುದು ಅಂತಂದರೆ ಒಂದು ಪಕ್ಷ ಬದಲಾಯಿಸುವುದು ಮಾತ್ರ ಅಲ್ಲ, ಒಂದು ಸಿದ್ಧಾಂತವನ್ನು ಕೂಡ ಒಂದು ಬದಲಾಗಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿ ಅಂತ. ನಿಮ್ಮ ಸಿದ್ಧಾಂತ ಯಾವ ರೀತಿ ಇರ್ತದೆ ಅಂತ? ನನ್ನ ಸಿದ್ಧಾಂತ ಅಲ್ಲೂ ಚೇಂಜ್ ಆಗಿಲ್ಲ, ಇಲ್ಲೂ ಚೇಂಜ್ ಆಗಿಲ್ಲ. ನಮಗೆ ತಾವು ಇವತ್ತು ನೋಡಿದರೂ ಕೂಡ ಪಕ್ಷಕ್ಕೆ ಓಟ್ ಹಿಡಿಯುವಂಥ ಕೆಲವೊಂದು ಟ್ರಿಕ್ಸ್ ಇರ್ತದೆ. ಯಾವುದೋ ಒಂದು ಸಮುದಾಯನ ಟೀಕಿಸಿದ್ದು, ಯಾವುದೋ ಒಂದು ವ್ಯಕ್ತಿಯನ್ನು ಟೀಕಿಸಿದ್ದು, ನಮ್ಮದು ಅಲ್ಲಿಯೂ ಇಲ್ಲ. ನಾನು BJPಯಲ್ಲಿ ಅದು ಕೂಡ ಎಲ್ಲ ಸಮುದಾಯದ ಜನ ನಮ್ಮ ಜೊತೆಗೆ. ಇಲ್ಲಿ ಬಂದಾಗ ಕೂಡ ಎಲ್ಲ ಸಮುದಾಯದ ಜನ ಇದ್ದರು. ಧಾರ್ಮಿಕ ಕ್ಷೇತ್ರದಲ್ಲಿ ಇಲ್ಲಿ ಬಂದಾಗ ಕೂಡ ನಾನು ಕೆಲಸ ಮಾಡಿದ್ದೇನೆ. ಕೆಲವರಿಗೆ ಏನಾಗ್ತದೆ, ಕಾಂಗ್ರೆಸ್ಸಿಗೆ ಬಂದರೆ ದೇವಸ್ಥಾನಕ್ಕೆ ಹೋಗ್ಬಾರ್ದು, ದೇವಸ್ಥಾನದಲ್ಲಿ ಕೆಲಸ ಮಾಡಬಾರ್ದು, ಈ ರೀತಿಯೆಲ್ಲ ಮನಸ್ಥಿತಿ. ನಾವು ನ್ಯಾಚುರಲ್ ಆಗಿದ್ದೇವೆ, ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಹಾಗಾಗಿ ಅಲ್ಲಿ ಇಲ್ಲಿ ದೊಡ್ಡ ಭಿನ್ನತೆ ಇಲ್ಲ. ಆದರೆ ನನಗೊಂದು ಭಿನ್ನತೆ ಕಂಡದ್ದೇನು ಅಂತ ಹೇಳಿದರೆ, ಅಲ್ಲಿ ಒಂದು ಕಾರ್ಯಕರ್ತರ ಪಡೆ, ಬಹುಶಃ ಆ ಪಡೆ ಇಲ್ಲಿ ಸಿಗುವುದಿಲ್ಲ ಅಂತ ಹೇಳುವಂಥದ್ದು ಸತ್ಯ. ಅಲ್ಲಿ ಡೆಡಿಕೇಟೆಡ್ ಇದಿರ್ತದೆ, ಇಲ್ಲಿ ಸ್ವಲ್ಪ ಸಂದರ್ಭಕ್ಕೆ ಬರುವಾಗ ಈ ರೀತಿಯಾಗಿರ್ತದೆ. ಈಗ ನೀವು ಕಾಂಗ್ರೆಸ್ನಲ್ಲಿ ಇಲ್ಲ, ಹಾಗಾಗಿ ಕೇಳ್ತಾ ಇದ್ದೇನೆ. ರಾಜ್ಯ ಸರ್ಕಾರದ ಒಂದು ಇವತ್ತಿನ ರಾಜ್ಯ ಸರ್ಕಾರ ಇದೆ, ಅದನ್ನು ಒಂದು ಮೌಲ್ಯಮಾಪನ ಮಾಡುವುದಾದರೆ ಯಾವ ರೀತಿ ಹೋಗ್ತಾ ಇದೆ? ರಾಜ್ಯ ಸರ್ಕಾರ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಆದರೆ ಅವರು ಈ ಚರ್ಚೆಗಳನ್ನು ಬಿಡಬೇಕು. ಯಾರು ಮುಖ್ಯಮಂತ್ರಿ, ಯಾರು, ಅದೆಲ್ಲ ಸಿಂಪಲ್ ಅಲ್ವಾ? ಈಗ ಹೈಕಮಾಂಡ್ ನಾಳೆ ಬದಲಾವಣೆ ಆಗೋದು ಅಂದರೆ ಬದಲಾವಣೆ ಆಗ್ತದೆ. ದಿನ ಬೆಳಗ್ಗೆ ಎದ್ದು ಅದನ್ನೇ ಚರ್ಚೆ ಮಾಡುವಂಥದ್ದು. ಮತ್ತು ಒಂದು ದೊಡ್ಡ ಸಮಸ್ಯೆ ಏನಂದರೆ, ಡೆವಲಪ್ಮೆಂಟಿಗೆ ದುಡ್ಡು ಕಡಿಮೆ ಆಗ್ತಾ ಇದೆ. ಈ ನಿಮ್ಮ ಪಾಪ್ಯುಲರ್ ಸ್ಕೀಮ್ಸ್, ಅದರಿಂದಾಗಿ ಅದೆಲ್ಲ ಸರ್ಕಾರಗಳು ಬಂದರೂ ಒಮ್ಮೆ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ ಪಾಪ್ಯುಲರ್ ಸ್ಕೀಮ್ ತಂದು ನಿಮಗೆ ರಸ್ತೆಗಳು ಅಭಿವೃದ್ಧಿ ಇಲ್ಲ ಅಂತಿದ್ರೆ ಏನು ಪ್ರಯೋಜನ? ಇನ್ನು ಈ ಪಾಪ್ಯುಲರ್ ಸ್ಕೀಮ್ ಕೂಡ ಓವರ್ ಡೋಸ್ ಆಗ್ತಾಯಿದೆ. ಈಗ ನೀವು ಫ್ರೀ ಕೊಡಬೇಕು, ಯಾವುದನ್ನು ಕೊಡಬೇಕು? ಯಾವುದಾದ್ರೂ ಒಂದು ಕಾಸ್ಟ್ ಪ್ರೈಸ್ ಬರದೇ ಇದ್ದರೆ ಎಲ್ಲದನ್ನೂ ಫ್ರೀ ಕೊಟ್ಟರೆ ಇದು ನಮ್ಮ ರಸ್ತೆಗಳು ಡೆವಲಪ್ಮೆಂಟ್ವರೆಗೆ ದುಡ್ಡಿಲ್ಲ. ಈಗ ಬಸ್ ಆಗೋದು ಫ್ರೀ ಮಾಡಬೇಡಿ, ಒಂದು ಮಿನಿಮಮ್ ಮಾಡಿ ಕಾಸ್ಟ್ ಪ್ರೈಸ್. ಈವನ್ ಕರೆಂಟುಗಳು, ನಮ್ಮ ಪಂಪ್ಗಳು, ಈಗ ಕೆಲವರಿಗೆ ಅದು ಆಗ್ಬೋದು. ಆದರೂ ಯಾವುದೇ ವ್ಯವಸ್ಥೆಯನ್ನು ಸರ್ಕಾರದ್ದು ಕಾಸ್ಟ್ ಪ್ರೈಸ್ ಅಂತ ತಗೊಳ್ಳುವಂಥ ಇದು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅದೊಂದು ಬರ್ಡನ್ ಆಗಿ ನಿಮ್ಮ ಡೆವಲಪ್ಮೆಂಟು ಎಲ್ಲ ಸ್ಥಗಿತ ಆಗ್ತದೆ. ಓಕೆ, ಜಯಪ್ರಕಾಶ್ ಹೆಗಡೆ, ಮುಂದೆ ಸುಳ್ಯದಲ್ಲಿ ಇನ್ನಷ್ಟು ಕ್ರೀಡಾ ಸಂಘಟನೆಗಳನ್ನು, ಚಾಂಪಿಯನ್ಶಿಪ್ಗಳನ್ನು ನಿರೀಕ್ಷೆ ಮಾಡ್ಬೋದಲ್ವಾ? ನೋಡೋ, ನಮ್ಮ ಆರೋಗ್ಯ ಮತ್ತು ಇದೆಲ್ಲ ನೋಡಿಕೊಂಡು ಖಂಡಿತ ಮಾಡ್ತೀವಿ. ಓಕೆ, ಒಳ್ಳೆಯದು ಅಂತಲ್ಲ, ಎಲ್ಲ ನಮ್ಮ ಸಮಾಜ, ಸಾಂಸ್ಕೃತಿಕ, ಕ್ರೀಡೆ ಎಲ್ಲದರಲ್ಲೂ ಕೂಡ ನಾವು ಭಾಗವಹಿಸ್ತಾರೆ. ಒಳ್ಳೆಯದಾಗಲಿ ಸರ್. ನಮಸ್ತೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ.
ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801